ದೇವರ ಇಚ್ಛಾ ಪ್ರಕಾರ ಎಲ್ಲ ನಡಿತೈತೆ ಅಂತಾರೆ. ಮತ್ತೆಲ್ಲ ಸುಳ್ಳು. ಏನ್ ಭಗವಂತನ ಆಟ್ರಪ್ಪ ಅಂತಿರ್ತಾರೆ. ಹೌದಿಲ್ಲ? ಎಲ್ಲರೂ ರೂಢಿ ಒಳಗೆ ಅಂತಾರ, ಏನ್ ದೇವ್ರ ಆಟ್ರಪ್ಪ ಅಂತಾರೆ. ಸುಳ್ಳು ಅದೆಲ್ಲ. ಎಲ್ಲಿದಾನ ದೇವ್ರು ಕರ್ಕೊಂಡ್ಬರ್ತೀರೇನ? ಯಾರ್ಯಾರ ನೋಡಿರೇನ? ಅಲ್ಲ, ನಿಜವಾದ ದೇವ್ರು ಯಾರು ಅಂತೇಳಿ ಗೊತ್ತಾದ್ರೆ ಅದ್ರ ಪ್ರಕಾರ ನಡೀತದೆ. ಅಲ್ಲ, ಯಾರಿಗಾರ ಭೇಟಿ ಆಗ್ಯಾರನ ದೇವ್ರು? ನೋಡಿರೇನ? ದೇವ್ರನ್ನು ಅರ್ಥಸೋದಾಗ ಗೊತ್ತಿಲ್ಲ. ಹಗಲೆಲ್ಲ ದೇವ್ರು ಅನ್ಕೊಂತ ಕುಡಿದ್ರಾಗ ಅರ್ಥ ಇಲ್ಲ, ಕೆಲಸ ಇಲ್ಲ, ಭವಿಷ್ಯ. ನೀ ಏನಕ್ಕೆ ಮಾಡಿರ್ತಿ ಅದ ನಿನಗೆ ಬಂದಿರ್ತತಿ. ತಾ ಮಾಡಿದ ಕರ್ಮ ಬಲವಂತನಾದರೆ ಆರೇನು ಮಾಡುವರು ಹರಿ ಅಂತ. ಏನು ನೋಡವ ನೀ ದೇವ್ರು ನೋಡ್ಕೊಂಡು ತಪ್ಸಕ್ಕಾಕತ್ತೆ ನಾವು. ನೀನು ಮಾಡಿದ ಕೆಟ್ಟ ಕರ್ಮಗಳನ್ನ ಯಾಕ್ರಿ ನೀನ ಅನುಭವಿಸ್ಬೇಕು, ಚಲೋದನ್ನು ನೀನ ಅನುಭವಿಸ್ಬೇಕು. ಅದನ್ನ ಯಾರಿಗಾರ ತಪ್ಪಿಸ್ಬೇಕು. ಇಡೀ ಜಗತ್ತನ ಎಲ್ಲ ಎಷ್ಟು ದೇವ್ರದಾವ ಎಲ್ಲ ದೇವ್ರಿಗೆ ತಪ್ಸಣ ನೋಡಂತ. ನೀನು ಸತ್ತಿಳು ದೇವ್ರು ಎಟ್ಟದಾವ ನೋಡೋಣ, ಕರ್ಕೊಂಬ. ಅದನ್ನು ಬದಲು ಮಾಡೋಕ್ಕಾಗತ್ತೇನ? ಆಗಲೆಲ್ಲ ದೇವ್ರ ಇಲ್ಲೇ ಇಲ್ಲ, ನಿನ್ನ ಬಿಟ್ಟ ದೇವ್ರು ಇಲ್ಲೇ ಇಲ್ಲ. ಏನು ದೇವ್ರಂದ್ರೆ ತನ್ನ ಸ್ವರೂಪ. ಏನು ನಿಮ್ಮನ್ನು ಬಿಟ್ಟು ದೇವ್ರು ಇದ್ದವ್ರು ಬೇಕಾದ್ರೆ ದೇವ್ರಿಗೆ ಹೋಗ್ರಿ. ನೀವು ನಿಮ್ಮನ್ನು ಬಿಟ್ಟು ಅರಿವು ಐತೆನ? ಅರಿವಿಸ್ಕೊಳ್ಳೋದು ನೀವು, ಅರಿವು ನೀವು. ದೇವ್ರಂದ್ರೆ ಅರಿವಿಗೆ ಅಂತಾರ. ಅರಿವು ನೀನ ಅದೇ, ನೀನ ಅರಿವು ಸ್ವರೂಪ ಇದ್ದ ಅರಿವಿಸ್ಕೊಳ್ಳೋದು ನಾನು ಅಂತೀವಿ. ಅದು ಅರಿವಿಸ್ಕೊಳ್ಳೋದೈತಿ ಅಂದ್ರೆ ಅದೇ ಹಂಗೆ ದೇವ್ರಿಗೆ ಅದು ಭೇಟಿ ಆಕೈತಿ ಅಂದ್ರೆ ಅದು ಅರಿವಿಸ್ಕೊಳ್ತೈತಿ. ದೇವ್ರು ಅಲ್ಲ ಅದು. ದೇವ್ರು ಎಂದೂ ಭೇಟಿ ಆಗೋದಿಲ್ಲ, ಪ್ರತ್ಯಕ್ಷ ಆಗೋದಿಲ್ಲ. ಅದು ಮಾಯ ಆತಿ, ದೇವ್ರು ಭೇಟಿ ಆತಿ, ಮಾತು ಹೋತಂತ. ಯಾಕ್ರಿ ಹಂಗೆ ಮಾಡ್ತತೇನ? ಅದು ತೋರೋದು ಅಡಗೋದು ಮಾಡ್ತತೇನ ಅದು ದೇವರು? ದೇವ್ರಂದ್ರೆ ಯಾವಾಗ ತೋರದೆ ಅಡಗದೆ ಇದ್ದದ್ದು. ತೋರುದು ಅಡಗುದು ಯಾವುದು ದೇವ್ರು ಅಲ್ಲದು. ತೆಗೆದೋಗಿ ಅದನ್ನು ತಿಳಿಯಂದಿಲ್ಲ ನೀವು. ಪ್ರತ್ಯಕ್ಷ ಆತ್ಪ ಮತ್ತು ಮಾಯ ಆತ. ದೇವ್ರು ಭೇಟಿ ಆತಂತ, ದೇವಿ ಭೇಟಿ ಅಲ್ಲ. ಎಲ್ಲ ತೋರಿಕೆ. ಅದು ಭಾವದೊಳಗೆ ತೋರ್ತೈತಿ, ಭಾವದೊಳಗೆ ಅಡಗ್ತೈತಿ. ಅದು ಮಾಯ, ಅದು ಅಸ್ತಿತ್ವ ಇಲ್ಲ ಅದಕ್ಕೆ. ಅದು ದೇವರಲ್ಲ. ಅವೆಲ್ಲದಕ್ಕೂ ಆಧಾರ ನೀ ಅದೆಯಲ್ಲೋ. ನಿನ್ನನ್ನು ನೀ ಮರ್ತಿಯಲ್ಲ. ಭಿನ್ನವಿಟ್ಟ ಅರಸಲ್ಲಿ ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ ಸ್ಪಷ್ಟ ಹೇಳ್ಯಾರ ನಿಜವನಾರು. ನೀನೇ ದೇವರಿದ್ದಿ, ಅರುವ ಸ್ವರೂಪನ ನೀನನ್ನು ತಿಳ್ಕೊಳ್ಳೋದು ಬಿಟ್ಟರೆ ಅನ್ಯವಾಗಿ ಐತೆ ಅಂತ ನೀ ಕಲ್ಪಿಸ್ಕೊಂಡು ಸುಳ್ಳ ತೀರ್ತಿಯಲ್ಲೋ ನೀವು. ಮಾನವನ ಗ್ರಹಿಕೆ ಅದು ತಪ್ಪು ಗ್ರಹಿಕೆ. ಇನ್ನೊಂದು ಐತಿ ಅನ್ನೋದು ಏನೈತಿಲ್ಲ, ಅದು ತಪ್ಪು ಗ್ರಹಿಕೆ. ಅದು ಸರಿಯಾದ ತಿಳುವಳಿಕೆ ಅಲ್ಲ. ಅದು ಭಾವಿಸ್ಕೊಂಡು ಕೂತಾನ. ಆಕೈತೆ ನೀ ಭಾವಿಸ್ಕೊಂಡಂಗೆ ಆಕೈತೇನ? ಭಾವನೆಗಳಿಗೆ ಅದು ನಿಲ್ಕದ್ದು. ದೇವರಂದ್ರೆ ಎಲ್ಲವನ್ನ ಅರಿತಕ್ಕಂಥದ್ದು, ಯಾವಾಗಲೂ ಇರತಕ್ಕಂಥದ್ದು, ಏನು ಸುಖರೂಪವಾಗಿರ್ತಕ್ಕಂಥದ್ದು ಸ್ಥಿತಿ. ಅದು ನಿನ್ನ ದೇವರು ಅಂದ್ರೆ. ಅದನ್ನು ಅನ್ಯವಾಗಿ ಹುಡುಕಾಕೊಂಡೆ ನಿನ್ನ ಬೆಟ್ಟ. ಎಷ್ಟು ಜನ್ಮ ಹುಡುಕಿರು ನಿನಗೆ ಭೇಟಿ ಆಗೋದಿಲ್ಲ. ಭೇಟಿ ಆಕೈತೆ ಅಂದ್ರೆ ಅದು ಜಡವಸ್ತು ಭೇಟಿ ಆಕಾವ. ನಿನಗೆ ತೋರಿಡ್ಬೋದು, ತೋರಿಕೆನ ಭೇಟಿ ಆಗೋದು. ನಿನ್ನ ಇರುವಿಕೆಗೆ ಇದ್ದ ಸ್ಥಿತಿ ನಿನಗೆ ಅನುಭವ ಕೊಡೋದು. ಅದು ಎದುರಿಗೆ ಬರಲಾರ್ದು. ನೀನು ನಿನ್ನ ಎದುರಿಗೆ ಬರಲಾರಿ. ಅದು ಅರಿವಿಸ್ಕೊಳ್ಳುವಂಥ ವಸ್ತು ಅಲ್ಲ, ಅದು ಜಡ ವಸ್ತು ಅಲ್ಲ. ಅದು ಎಲ್ಲವನ್ನು ಅರಿತಕ್ಕಂಥದ್ದನ್ನು ಎದರಿಂದ ಅರಿಬೇಕು? ವಿಜ್ಞಾತಾರ ಮರೈಕೇನ ವಿಜಾನಯಾತಂದ್ರೆ ಎಲ್ಲವನ್ನು ಅರಿತಕ್ಕಂಥ ಎದರಿಂದ ಅರಿತಿ ಅಂತ. ಅರಿವಿಸಿಕೊಳ್ಳಲಾರದೆಂದು ಊಹಿಪಣೆ ಜಾಣದ ದೇವ ಅಂತ. ಅರಿವಿಸಿಕೊಳ್ಳೋದಲ್ಲದು. ದೇವ್ರ ಇಚ್ಛಾ ಪ್ರಕಾರ ನಿಧಿಗೆ ಹೋಗ್ತೀವ, ನಿಮ್ಮ ಇಚ್ಛಾ ಪ್ರಕಾರ ನಿಧಿಗೆ ಹೋಗ್ತಿರೋ ನೀವು? ನೀನ ಇಚ್ಛಾ ಮಾಡ್ತಿಲ್ಲ, ಎಲ್ಲ ಬೇಸರಾಗಿ ಕೈ ಬಿಟ್ಟು ನೀನೇ ಹೊಕ್ಕಿಲ್ಲ, ನೀನೇ ಅಡಗಿಸ್ತೀಯಲ್ಲ. ನೀನೇ ಕಲ್ಪಿಸ್ಕೊಂಡದ್ದು ನೀನೇ ಅಡಗಿಸಿದಾಗ ನಿನಗೆ ಆರಾಮ. ಅವ ಜರ್ ಮಾಡಿದ್ರೆ ಅವ ಬಂದು ಅಡಗಿಸಿದಾಗ ಅಡಗಬೇಕಾಗಿತ್ತದು. ಹೌದಿಲ್ಲ?
ಹೇಳ್ಬೇಕಾಗಿತ್ತು, ನನ್ನ ಪರ್ಮಿಷನ್ ಇಲ್ಲೇ ಹೆಂಗೆ ಅಡಗಿಸಿದ್ದಾನೆ ಅಂತೇಳಿ. ಅವ್ ಮಾಡಿದ್ದನ್ನ ನಮಗೆ ಅಡಗಸಾಕ್ ಬರ್ತೈತೇವ, ನಾವು ಮಾಡಿದ್ದ ನಮಗೆ ಅಡಗಸಾಕ್ ಬರ್ತೈತೇವ? ನೀನ ಅಡಗಿಸ್ತೀಯ ಅಂದ್ರೆ ನೀನ ಮಾಡಿದ್ದೆ, ತಾನ ಮನಸ್ಸು ಕಲ್ಪನಾ ಮಾಡಿ ತಾನ ಅಡಗಿಸಿ ತಾನ ಆರಾಮಿರ್ತದೆ. ದಿನನಿತ್ಯ ಮಾಡ್ತೇವಿಲ್ಲ, ದಿನನಿತ್ಯ ಅದನ್ನ ಕಲ್ಪಿಸ್ತಾನ, ಮತ್ತೆ ಅಡಗಿಸ್ತಾನ. ಅಡಗುದು ತೋರುದು ಅದು ಅಸ್ತಿತ್ವ ಐತೇನ? ಅದಕ್ಕೆ ತೋರಿಕೆ, ಅದಕ್ಕೆ ಇರುವಿಕಿಲ್ಲ ಇಲ್ಲ ಅಂತ. ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಅರಿವು ಏನದಲ್ಲ, ಅದ ನೀನದಿ ಅಂತ. ಏನ್ ಅದಕ್ಕೆ ಆಶ್ರಯ ಪದವಾಗಿ ಇದಮೆನಿಸುವುದಾವುದು, ಅದಕ್ಕೆ ಆಶ್ರಯ ಪದವಾಗಿ ತೋರುತಿಹ ಸತ್ತೇ ನಿನ್ನ ನಿಜ ಅಂತ. ಅದೇ ಸದ್ವಸ್ತು, ಕೆಡಲಾರದಂಥ ವಸ್ತು ಅದು. ನೀವೆಲ್ಲ ಕೆಟ್ಟ ಹೋಗ್ತಾವ, ತೋರು ಎಲ್ಲ ವಿಕಾರ ಆಗಿ ನಾಶ ಆಗ್ಬೇಕು. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವೇನದ ಅದು ಎಂದೂ ನಾಶ ಆಗುದಿಲ್ಲ, ಅವಿನಾಶಿ ಆದಂಥದ್ದು. ಅದ ನೀನದಿ ಅಂತ. ಅದನ್ನು ನಂಬು. ಮೂರೂ ಕಾಲದೊಳಗೂ ಇದ್ದದ್ದು, ಎಲ್ಲ ಕಾಲದೊಳಗೂ ಯಾವಾಗಲೂ ಇರುವಂಥದ್ದು. ನಿನ್ನ ಭಾವದೊಳಗದ ದೇಶ ಕಾಲಗಳು ಅವನು ಮೀರಿ ಇದ್ದದ್ದು ನಿನ್ನ ಸ್ವರೂಪ. ಏನು ಅದಕ್ಕೆ ಅದನ್ನ ಅನುಭವ ಮಾಡಿ ನೋಡ್ಕೊ ನೀನು. ಎಲ್ಲರ ಅನುಭವದ ಅದು, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಯಾಕೆ ಅಂಥವ್ರ ಸಂಘ ಇಲ್ಲದಕ್ಕೆ ನಮ್ಗೆ ಅಜ್ಞಾನಿಗಳ ಸಂಘದಿಂದ ಅಲ್ಲಿ ದೇವರದಾನ ಇಲ್ಲಿ ದೇವರದಾನ ಅನ್ನೋ ಭಾವ ಗಟ್ಟಿ ಹಾಕೊಂಡು ಕುಂತೈತಿ. ಸಂಘ ದೋಷ. ಏನು ಅಂತಲ್ಲಿ ಬೆಳೆದು ಬಿಟ್ಟೇವನು, ಅಂಥ ವಾತಾವರಣದೊಳಗೆ ಬೆಳೆದೇವಿ, ಅವಾಗ ಖರೆ ಆಗಿಬಿಟ್ಟವನು. ದೇವರನ್ನು ಶಬ್ದ ಎಲ್ಲರನ್ನೂ ತಲೆ ಕೆಡಿಸ್ತೈತೆ. ಅದು ಮಾನವ ತನ್ನ ದೈವದ ಶಿಲ್ಪಿ ತಾನ ಅದನ್ನು. ನಿದ್ದೆ ಮಾಡಕ್ಕೆ ಯಾರ ಕಲಿಸಿದ್ರೆ ನಿಮಗೆ? ನಿದ್ರೆ ಅಂದ್ರೆ ಆರಾಮ್ ಹೋದಿಲ್ಲ. ಹಂಗಿಂದ ಆರಾಮ್ ಇರ್ಲಿಕ್ಕೆ ಯಾವ ಗುರು ಎದಕ್ಕೆ ಬೇಕಾಗೈತಿ? ತನ್ನ ಅರಿವ ತನಗೆ ಗುರು. ನಿದ್ದೆಯೊಳಗೆ ನಾವು ಆರಾಮ್ ಇರ್ತೇವೆ ಅನ್ನೋದನ್ನು ಯಾರ ಮರಿತೀರೇನ? ಮರಿ ನೋಡೋಣ. ಆರಾಮ್ ಮರ್ತಿರಾಗ ನಿಮ್ಮನ್ನು ನಿಮಗೆ ಮರೆಯೋಕ್ಕಾಗತ್ತೇನೆ? ನೀವೆಲ್ಲದನ್ನೆಲ್ಲ ಮರಿತೀರಿ, ನಿಮ್ಮನ್ನು ನಿಮಗೆ ಮರೆಯೋಕ್ಕಾಗೋದಿಲ್ಲ. ವಿಧಿ ವಿಧಾನಗಳಿಗೆ ಎನಿಸು ಕಿಂಕರನಲ್ಲ ವರಯೋಗಿಯು. ಈ ವಿಧಿ ವಿಧಾನಗಳೆಲ್ಲ ಒಂದು ಅವಸ್ಥೆಯೊಳಗಿನ ಭಾವನಾದಿಗಳಲ್ಲ. ಏನು ಅವನು ತಿಳಿದವ ಭಾವಾತೀತ ಸ್ಥಿತಿಯನ್ನು ಹೊಂದವ, ಅವಕ್ಕೆ ಅಧೀನಕನ ವಿಧಿ ವಿಧಾನಗಳಿಗೆ. ಏನು ಕೋ ವಿಧಿ ಕೋ ನಿಷೇಧ ಏಕತ್ವ ಅನುಪಶ್ಯತಃ ಅಂತ. ಏಕತ್ವದ ಅನುಭವವನ್ನು ಪಡೆದವ ಯಾವ ವಿಧಿ ನಿಷೇಧ ಯಾವುದನ್ನು ಮಾಡಬೇಕು ಬಿಡಬೇಕು ಅನ್ನೋದು ಯಾವ ನಿರ್ಬಂಧ ಇಲ್ಲ. ಅವ ಎಲ್ಲವನ್ನು ಮೀರಿ ನಿಂತವ. ನಿಜಗುಣಪ್ಪ ಕ್ರಮಸೃಷ್ಟಿ ಲಯ ಚಿಂತನದ ನಶಿಂದ ಹೇಳ್ಯಾನ. ಯುಗಪತ್ ಸೃಷ್ಟಿ ವಿಚಾರವಂತನಿಗೆ ಹೇಳ್ಯಾನ. ಯುಗಪತ್ ಸೃಷ್ಟಿ ಅಂದ್ರೆ ಒಮ್ಮಿಂದ ಒಮ್ಮಿಗೆ ಏಕಕಾಲಕ್ಕೆ ತೋರಿದ್ದದು. ವಿಚಾರವಂತರಿಗೆ ಯುಗಪತ್ ಸೃಷ್ಟಿ ಒಮ್ಮಿಗಿಲೆ ನೋಡ್ಕೊಂಡು ಬಿಡ್ಲಿಕ್ಕೆ ಹಗರದ. ಏನು ಕ್ರಮಸೃಷ್ಟಿ ಹಿಡ್ಕೊಂಡು ಕೂತಿ ಅಂದ್ರೆ ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಹಾಕೊಂಡ್ಕೊಂಡಿರ್ತೈತಿ ನಿನಗೆ. ಏನು ಅದರಿಂದ ಆದಾತು ಅಂತ ಕ್ರಮಸೃಷ್ಟಿ ಹಿಡ್ಕೊಂಡು ಕುಂತ ಅಂದ್ರೆ ಏಕದಮ್ ನಿದ್ದೆ ಐತಿ, ನಾವು ಹೆಂಗೆ ಕನಸು ಬಿದ್ದೈತಿ ಹಂಗಿದ ಜಗತ್ತು ನಿನ್ನಲ್ಲಿ ಇದು ತೋರೈತಿ. ಏನು ಕಲ್ಪನಾದಾಗ ತೋರೈತಿದೆ ನಿನಗೆ. ಕನಸಿನ್ಯಾಗ ಏಕದಮ್ ನಿದ್ದೆ ಐತಿದ ಕನಸು ಬಿದ್ದಂಗೆ ಇದು ಜಗತ್ತು ರೂಪಿ ಕನಸು ತೋರೈತಿ. ಏನು ಇದರಿಂದ ನೀ ಯಾವಾಗ ಎಚ್ಚರಕ್ಕೆ ಅವಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ನಮಗೆ ಏನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದು ನೋಡ್ಕೊಂಡ್ಬಿಟ್ರೆ ತೀರ್ತು ನೋಡ್ರಿ. ಎಲ್ಲ ವಾದ ಅಲ್ಲೇ ಉಳಿತಾವ. ಜಗತ್ತು ಕರೆಯರ ಇರುವಲ್ದು, ಸುಳ್ಳರ ಇರುವಲ್ದು, ಅದ್ರ ಕೂಡ ಬಡದಾಟ ಯಾಕೆ ನಮ್ಗೆ? ಅದನ್ನು ಹೊಳಿತ ಕೆಲವು ಮಿಥ್ಯ ಅಂತಾನೆ, ಒಬ್ಬ ಸತ್ಯ ಅಂತಾನೆ. ಅದೇ ಅದಕ್ಕೆ ಬೇಕಾಗೈತಿ. ಅದು ಸುಖರೂಪ ಐತೆ ದುಃಖ ರೂಪ ಐತೆ ನೋಡ್ಕೊ. ನಿನಗೆ ಬೇಕಾದದ್ದು ಅದ್ರಾಗ ಐತೇನ ಅದು? ಅದನ್ನು ಬಿಟ್ಕೊಟ್ಟೆ ಯಾಕೆ ಹೊಕ್ಕಿ ಹಂಗಾರ? ಅದ್ರಾಗ ಬೇಕಾದದ್ದು ಇದ್ರೆ ಅದಕ್ಕೆ ವಾದ ಮಾಡಕ್ಕೆ ಹೋಗೋದಿಲ್ಲ ನಾವು. ಏನು ನೀತಿ ಬಂದೈತಪ್ಪ ನಮಗಂತಿದ್ರೆ ಅಜ್ಜ, ನಮಗೆ ನೀತಿ ಬಂದೈತಪ್ಪ ಅಜ್ಜಾರ ಗೊತ್ತಾಗ್ತದೆ ನನಗಂತ ಒಂದು
ಅವ ನಿದ್ದೆ ಬಂದೈತಪ್ಪ ಅಂದ್ರೆ ಎಲ್ಲ ಬ್ಯಾಸರ ಅದು ಬಿಟ್ಟ ಆರಾಮ್ ನಿದ್ದೆ ಮಾಡ್ತಾನೆ, ಎಲ್ಲ ಗೊಡವಿ ಕೈ ಬಿಟ್ಟು. ಭಾವನೆಗಳ ಬೆನ್ನು ಹತ್ತಿ ಹೊಂಟಿರಿ ನೀವೆಲ್ಲ. ಭಾವರಹಿತ ಆದಾಗ ಏನಿರ್ತೈತಿ ನೋಡ್ಕೋರಿ. ಭಾವೇ ವಿದ್ಯತೆ ದೇವ ಭಾವೇ ವಿದ್ಯತೆ ರಾಕ್ಷಸ ಅಂತ. ನೀನು ಭಾವದೊಳಗೆ ಅವನ್ನೆಲ್ಲ ಮಾಡ್ಕೊಂಡಿ ಸೃಷ್ಟಿ. ಏನು ಅವು ಬಂದು ಹೇಳ್ಯಾವ ನಿನಗೆ ನಾವು ಹಿಂಗದೇವಂತೆ, ನನ್ನ ಆಕಾರ ಹಿಂಗೈತಿ ಅಂತ ನೀ ಹೇಳ್ಯಾವ ನಿನಗೆ ಒಂದು ಕಲ್ಪಿಸ್ಕೊಂಡು ಕೂತಿ. ಅದು ವಸ್ತುತಂತ್ರ ಅದ, ಅದು ಪುರುಷತಂತ್ರ ಅಲ್ಲ. ನೀ ಕಲ್ಪಿಸ್ಕೊಂಡಂಗಿಲ್ಲ ಅದು. ಏನದ ಅದು ವಸ್ತುತಂತ್ರ ಅದ. ನಾವು ಮನಸ್ಸಿಗೆ ಬಂದಂಗೆ ಕಲ್ಪಿಸ್ಕೊಂಡಂಗಿಲ್ಲ ಅದು. ನಾವು ಹೆಂಗೆ ಬೇಕಂಗೆ ಕಲ್ಪಿಸ್ಕೊಳಕ್ ಹೊಂಟೀವಿ ದೇವ್ರನ್ನ. ಅಕ್ಕೈತೇನ ಅದಂಗೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೇನು ಶಿವಯೋಗಿ ಅಂತಾರೆ. ಹಂಗೆ ಆಕೈತೇನ ಅದಂಗೆ. ಎಲ್ಲ ಭಾವನೆಗಳನ್ನು ಬತ್ತಿದಾಗ, ಅವೆಲ್ಲ ಭಾವರಹಿತ ಆದಾಗ ಅದರ ಸತ್ಯದ ಅನುಭವ ನಮಗೆ ಆಕೈತಿ. ಏನು ಅದಕ್ಕೆ ಅನುಭವದ ಕಡೆ ಲಕ್ಷ್ಯ ಕೊಡಬೇಕಾಗಿತ್ತು. ಏನು ಯಾರದಾರ ಮುಂದೆ ಬಂದು ಹೇಳಿರ್ತಾನೆ, ನಾ ಇಂಥದ್ದು ಮಾಡೇನಪ್ಪ, ಇಂಥದ್ದು ನೀ ಹಿಂಗೆ ಮಾಡು ಅಂತ ಬಂದು ನಿನಗೆ ಇಂಥದ್ದು ಮಾಡಬೇಡ ಅಂತ ಬಂದು ನಿನಗೆ ಸಲಹೆ ಸೂಚನೆ ಕೊಟ್ಟೈತೆ ನೀನಾರ? ನೀನ ಎಲ್ಲ ಕಲ್ಪಿಸ್ಕೊಂಡು ಕುಂತಿಯಲ್ಲೋ. ಎಟ್ಟು ಹೆದ್ರಿ ಅಲ್ಲೋ, ದೇವ್ರ ಐತಿ, ಇದೈತಿ, ದೇವಿ ಅದಾಳ ಅಂತ ಬೆದರ್ ಬಡಕ್ ದನ ಇದ್ದಂಗೆ ಅದನ್ನು ಬಂತು. ವಿಚಾರದೊಳಗೆ ಅದೆಲ್ಲ ನೀನು ವಿಚಾರಕ್ಕೆ ನೀವು ಮುಖ ಕೊಟ್ಟೆ ಅಂದ್ರೆ ಯಾವ ಇಲ್ಲ, ಭಯಾನ ಉಳಿದಿಲ್ಲ ನೀನು. ಏನು ಭಯ ಯಾಕೆ ಉಂಟಾಗೈತೆ ಅಂದ್ರೆ ವಿಚಾರ ಇಲ್ಲದಕ್ಕೆ, ಯಥಾರ್ಥ ಜ್ಞಾನ ಇಲ್ಲದಕ್ಕೆ ಏನು ಭಯ ಪಡ್ತೀನಿ. ಭ್ರಾಂತಿ ಆಗೈತಿ ನಿನಗೆ, ಇನ್ನೊಂದು ಐತಿ ಅಂತ ಭ್ರಾಂತಿ, ಸುಳ್ಳದು ಅಂತ. ಈ ಭ್ರಾಂತಿ ನಾಶ ಮಾಡ್ಕೊ. ಅವಾಗ ಭ್ರಾಂತಿ ನಾಶ ಆಗ್ಬೇಕಾದ್ರೆ ವಸ್ತು ಯಥಾರ್ಥ ಇದ್ದ ವಸ್ತುವಿನ ಅನುಭವ ನಮಗಾಗ್ತದೆ. ಏನು ಹಾವಿನ ಭ್ರಾಂತಿ ಹೋಗ್ಬೇಕಾದ್ರೆ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ಕಾಳನ ಭ್ರಾಂತಿ ಹೋಗ್ಬೇಕಾದ್ರೆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಂಗೆ ಹೋಗ್ತೈತಿ. ಹಂಗೆ ನಿನ್ನ ಯಥಾರ್ಥ ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊಂಡಾಗ ಇದೆಲ್ಲ ನಿನಗೆ ಭ್ರಾಂತಿ ಹೋಗ್ತೈತಿ. ಇನ್ನೇನನ್ನು ಕಲ್ಪಿಸ್ಕೊಂಡು ಎಲ್ಲ ಯಾವ ಇಲ್ಲ ಇಲ್ಲ ಅನ್ನೋದು ನಿನ್ನಲ್ಲಿ ಇಲ್ಲ ಇಲ್ಲ. ಎಂದೂ ಇಲ್ಲದ ಜಗವನ್ನು ನೀನಿಂದು ಕಂಡ ಬಗೆ ಅದು ಖುಷಿ ಅಂತ. ಸುಳ್ಳಪ್ಪ ಅದು, ಇಲ್ಲ ಇಲ್ಲ, ಕೇವಲ ಇರು ಒಂದೇ ಅದ. ಅದನ್ನು ಅನುಭವದಿಂದ ನೋಡಿ ಖಾತ್ರಿ ಮಾಡ್ಕೊ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅವಾಗ ನಿನ್ನ ಚಿಂತೆ ಕಡಿತೈತಿ. ಅದನ್ನ ಅನುಭವಗಳು ಆ ಕಂಡ ಸತ್ಯವನ್ನು ಬಿಚ್ಚಿಟ್ರೆ ಅದನ್ನು ಎಲ್ಲ ಜೀವಿಗಳು ತಿಳ್ಕೊಳ್ಳಿ. ಸುಳ್ಳ ಇದ್ದ ಭ್ರಾಂತಿಗೆ ಬೆನ್ನು ಹತ್ತಿ ತಿರುಗ್ತಾವೆ, ಭ್ರಾಂತಿಗೆಟ್ಟು ತಿರುಗಬೇಡ್ರಿ ಅಂತ ಅನುಭವಕ್ಕೆ ತಂದು ಕೊಟ್ಟಾರ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ಯಾವ ನಂಬಿಕೆ ಆಗ್ತಿ ಅವನಿಗೆ ಅದರ ಲಾಭ ತಗೋತಾನೆ, ಅವಾಗ ಅದರ ಅನುಭವ ಆಕೈತಿ. ಈ ಶರೀರವನ್ನು ನಿಮಗೆ ಉಪಯೋಗ ಬರುವಂಗೆ ನೀವು ಮಾಡ್ಕೊಂಡ್ರೆ ಜಗತ್ತಿಗೆ ಉಪಯೋಗ ಬರ್ತೈತಿ ಇದು. ನಿಮಗೇನಾದ್ರು ಉಪಯೋಗ ಮಾಡ್ಕೊಂಡ್ರೆ ನೀವು ಶರೀರ ಬರೇ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡ್ರೆ, ಇಂದ್ರಿಯ ಚಟಕ್ಕಾಗಿ, ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಂಡೇನೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂದ. ನಿನ್ನನ್ನು ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಇದನ್ನು ನೀವು ಉಪಯೋಗ ಮಾಡ್ಕೊಂಡೇನ. ನಿನಗೆ ಉಪಯೋಗ ಮಾಡ್ಕೊಂಡ್ರೆ ಜಗತ್ತಿಗೆ ಉಪಯೋಗ ಬರ್ತೈತೆ ನೋಡಿದ್ದು. ಮನೆಯವ್ರಿಗೆ ಉಪಯೋಗ ಬಿದ್ದರೆ ಮನೆಯವರು ಸಂಭಾಳಿಸೋದು ಕಠಿಣ ಅದ. ನೋಡಿರು ನೋಡಿದ್ರೆ ಇಲ್ಲ. ಜಗತ್ತಿಗೆ ಉಪಯೋಗ ಬಿತ್ತಂದ್ರೆ ಈ ಶರೀರ ಜಗತ್ತು ಕೃತಜ್ಞತೆಯಿಂದ ಈ ಶರೀರವನ್ನು ಸಂಭಾಳಿಸ್ತೈತಿ. ನೋಡ್ರಿ ನೀವು ಬೇಕಾರೆ. ನೀ ಎಷ್ಟು ಕಾಳಜಿ ಮಾಡ್ತೀವಿ, ನನ್ನ ಮನೆ ನನ್ನವ್ರು ಇವರು ಯಾರು ನೋಡುದಿಲ್ಲ ನಿನ್ನದು, ಹೌದಿಲ್ಲ? ಇವತ್ತ ಮನೆ ಹಿಡಿದುಕೊಂಡ್ರೆ ನೀ ನನ್ನವ್ರು ಹೆಂಗಾಕಾರ ನೋಡಿ ನೀನು. ಯಾಕ್ರಿ ಇದೇನು ಉಪಾಯ, ಇದು ಏನು ಕೆಲಸ ಇಲ್ಲ ಬಗ್ಸಿಲ್ಲ, ಮನೆ ಹಿಡಿದುಕೊಂತ ಗುಡಿ ಕಡೆ ಹೋಗತ್ತಾಗಂತಾರ, ಹೌದಿಲ್ಲ? ಯಾರು ಪರೀಕ್ಷೆ ಮಾಡಿ ನೋಡ್ಕೊಂಡು ನೀವು ಯಾರಿಗೆ ಯಾರಿಲ್ಲ. ಹಿಂದಗಡೆ ಗೊತ್ತಾಗತ್ತೆ ನಿನಗೆ, ಇನ್ನ ಈಗ ಗೊತ್ತಾಗೋದು ನಿನಗೆ, ಹೌದಿಲ್ಲ? ಕಾಲಕ್ರಮೇಣ ಎಲ್ಲ ಗೊತ್ತಾಗೈತೆ ನಿನಗೆಲ್ಲ. ನೀ ಹಿಂಗದಾರ ನಮ್ಮವ್ರು ಭಾಳ ಜೀವದಾರ ಅಂತ. ಯಪ್ಪ ಹಿಂಗೆ ಯಾಕಾತು, ಎಲ್ಲರೂ ತಿರುಗಿ ಬೀಳ್ತಾರೆ. ಮಕ್ಕಳು ನಿನ್ನವರಿಲ್ಲ, ಹೆಂಗ ಯಾರು ನಿನ್ನವರು?
ಎಲ್ಲರೂ ಹೊರಗೆ ಹಾಕ್ಬೇಕಲ್ಲ ನಾವು. ಇದೇನು ಪಾಯ್ದು ಮನೆ ಮೂಳಾಗಿ ಕುಂತಿ ಪಾಯ್ದು ಅಂತ ಎಂತ ಅದಕ್ಕೆ ಬರ್ತಾವು ಇದಕ್ಕೆ ಬರುವಲ್ಲ ಅಂತಿರ್ತಾರೆ. ಹೌದಿಲ್ಲ? ಭಾಳ ದಿನ ಉಳಿ ನೋಡು ಬ್ಯಾಸರಕ್ಕ. ಇಷ್ಟು ದಿನ ಇರ್ಬೇಕು, ಇನ್ನಷ್ಟು ದಿನ ಇರ್ಬೇಕಂತ ಸುಳ್ಳ ಹೇಳ್ತಾರ ಹಂಗ. ಯಾಕ್ರಿ? ವಾದ ಖಾಲಿ ಆತ್ ಬಿಡು ಮಗ ಹೋಗ್ಲತ್ತಂತ. ಸತ್ತವ್ರ ಸಂಬಂಧ ಯಾರು ಹೋಗ್ಲಿ ಬಿಡು ಪೀಡ ಅಂತ. ಅದೊಂದು ಕಟ್ಗಿಟಿ ತಪ್ಪಂತಾರೆ. ತಮ್ಮ ಕೆಲಸ ತಾವು ಯಾರು ಮಾಡ್ಕೊಂತಾರ ಅವ್ರಿಗೆ ಮಹಾತ್ಮರು ಅಂದ್ರೆ ಅವರು ಜಗತ್ತಿಗೆ ಉಪಯೋಗ ಬೀಳ್ತಾರೆ. ಬರೀ ನಮ್ಮ ಕೆಲಸ ನಾವು ಯಾರಿದ್ದೀವಿ ಅಂತ ತಿಳ್ಕೊಳ್ಳೋದು ನಮ್ಮ ಕೆಲಸ. ಅಜ್ಞಾನವನ್ನು ಕಳ್ಕೊಂಡು, ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ನಾವು ಯಾರಿದ್ದೀವಿ ಅಂತ ಅಜ್ಞಾನವನ್ನು ಮಾಡ್ಕೋದು ನಮ್ಮ ಕೆಲಸ. ನಮ್ಮ ಕೆಲಸದಾಗ ನಾವು ತೊಡಗಿವನ್ನು ನೋಡ್ಕೋರಿ. ಬಿಟ್ಟಿಯ ಕೆಲಸಕ್ಕೆ ನಿಂತುಕೊಂಡೆ ನಿನ್ನ ಎಲ್ಲ ಕಿಮ್ಮತ್ತನ್ನು ಕಳ್ಕೊಂಡೆ. ಹೌದಿಲ್ಲ? ಬಲ್ಲ ಶಿವಾನಂದನ ಕಳ್ಕೊಂಡೆ, ಯಾಳೆ ಯಮ ಓದಿವ ಕುಂಡಿಕೊಂಡೆ ಅಂತ ಪದ ಅಂದಾರಿಲ್ಲ ಸದಾಶಿವ ಸ್ವಾಮಿಗಳು ಬರ್ದಾರ. ಹೌದಿಲ್ಲ? ನಾವೆಲ್ಲ ಎಲ್ಲಿ ಮುಕ್ಳಿ ಬಿಡಕ್ಕೆ ಹಾಕ್ತವ. ಹೌದಿಲ್ಲ? ಇಷ್ಟು ದಿನ ಇಲ್ಲೇ ಇದ್ದ ಏನು ಕಂಡೆ, ಆನೆ ಗಟ್ಟಿ ಮಾಡಿ ಹೇಳು ಹುಚ್ಚು ಮುಂಡೆ ಅಂತ ಏನು ಮಾಡ್ಕೊಂಡೆ ನೀನು? ಬದುಕಿ ಏನು ಮಾಡಿದಿ? ಇಷ್ಟು ದಿನ ಬದುಕ್ಯಾರ ಏನು ಲಾಭ ಮಾಡ್ಕೊಂಡು? ಭಾಳ ದಿನ ಬದುಕಿದಪ್ಪ ನಾವು. ಬದುಕಿ ಏನು ಮಾಡಿದಪ್ಪ? ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದಲ್ಲಿ ಎಷ್ಟು ಅಂತ ಏನು ಮಾಡಿದ್ದನ್ನು? ಹೇಸಿಗೆ ಕುಟ್ರಿ ಹೊತ್ಕೊಂಡು ಎಷ್ಟು ದಿವಸ ಇದ್ದು ಏನು ಲಾಭ ಮಾಡ್ಕೊಂಡೆ? ಈ ಬಂದ ನಿನ್ನ ನಿಜವನ್ನು ನೀ ತಿಳ್ಕೊಂಡ್ರೆ ಲಾಭ ಇದು. ಮನುಜ ಕುಲದ ಜನನದ ಲಾಭ ತನ್ನನ್ನು ತಿಳ್ಕೊಂಡಾಗ ಇದಕ್ಕೆ ಮಹತ್ವ ಬರ್ತದೆ. ಇಲ್ಲ ಅಂದ್ರೆ ಏನು ಉಪಯೋಗ ನಿಮ್ಗೆ? ಎದಕ್ಕೆ ಉಪಯೋಗ? ಮತ್ತು ಹೀನ ಸ್ಥಿತಿ ಬರ್ತದೆ. ಏನು ಸಂಸ್ಕಾರ ಮಾಡ್ಕೊಂಡ ಶರೀರ ಬಿಟ್ಟ ಅಂದ್ರೆ ಮತ್ತು ಹೀನ ಜನ್ಮ ಬರುದ ನಿಮ್ಗೆ. ಸುಳ್ಳ ಮುದುಕಾದಿಲ್ಲ. ನಾನು ಇಷ್ಟು ದಿನ ಬದುಕಿ ಏನು ಮಾಡಿದ್ದೀನಿ? ಸುಳ್ಳ ಮುದುಕಾಗಿ ಮೆರೆದ ಲಚಿ ಹುಚ್ಚು ಮರುಳೆ, ಭೋಗ ಲಂಪಟ ಸುಖ ಘನವು ಭವ ರೋಗದಿ ಅದೆಲ್ಲೋ ಮರಣಕ್ಕೆ ಅನುವು ಅಂತ. ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ ಶರೀಫರು ಹೇಳ್ಯಾರ, ಎಚ್ಚರಿಕೆ ಕೊಟ್ಟಾರ. ಆದರೂ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲಲ್ವ ನೀನು? ಆತ್ಮಾನುಸಂಧಾನಕ್ಕೆ ಏನು ಸಾಮಗ್ರಿ ಬೇಕು ಆ ಯೋಜನಾದಾಗ ನಾವು ಅದೇವು. ಏನು ಮೈಥುನ ದಶೆಯಿಂದ ಏನು ಸಾಮಗ್ರಿ ಬೇಕು ಆ ಯೋಜನಾದಾಗ ನಾವು ಅದೇವು. ಎದರ ವ್ಯವಸ್ಥೆ ಮಾಡಾಕತ್ತಿ ನೋಡ್ಕೋನಿ. ಮನೆ ಹಿಂಗಿರ್ಬೇಕು, ಯಾಕ್ರಿ? ಹಿಂಗಿರ್ಬೇಕು, ಗಂಡ ಹಿಂಗಿರ್ಬೇಕು, ಮಕ್ಕಳು ಮರಿ ಹಿಂಗಿರ್ಬೇಕು, ನನ್ನ ಹೊಲ ಹಿಂಗ ಇರ್ಬೇಕು, ಊರ್ ಮುಂದೆ ಇರ್ಬೇಕು, ಏನೇನು ನಾನು ದೊಡ್ಡ ನೌಕರಿ ಇರ್ಬೇಕು, ಏನೇನು ಯೋಜನಾದಿಗಳನ್ನು ಮಾಡಕತ್ತಿಲ್ಲ. ಎಲ್ಲ ಗಾಳಿ ಗೋಪುರ. ನಿನ್ನ ಆಶಾ ತೀರ ಎಲ್ಲ ಗಾಳಿ ಗೋಪುರ ಅಂದ ವ್ಯರ್ಥ ನೀ ಮಾಡೋದಿಲ್ಲ ಅಂತ. ಅದು ಪ್ರಾರಬ್ಧ ಪ್ರಕಾರ ಏನಾಗೋದು? ಹೆಂಗ ಅನುಕೂಲ ಆದರೂ ಸುಖ ಇಲ್ಲ ನಿನಗೆ. ಇದು ಬಾಳೆ ನಿನಗೆ ಅನುಕೂಲ ಆದರೂ ಸುಖ ಇಲ್ಲ, ಪ್ರತಿಕೂಲ ಆದರೂ ಇದು ಸುಖ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಅನ್ಯ ವಸ್ತುಗಳನ್ನು, ಜಗತ್ತಿನ ತೂರೆಡುವಂಥ ವಸ್ತುಗಳನ್ನು ಅವಲಂಬನೆ ಮಾಡಿದ್ರೆ ಅದರಿಂದ ಯಾರಿಗೂ ಹಿತ ಸಿಗುವುದಿಲ್ಲ. ಮರೀರಿ ನೀವು ಇದನ್ನು. ನಾವು ಏನೇನು ಕಲ್ಪಿಸ್ಕೊಂಡು ಸುಖ ಹೊಂತೀವಿ ಅಂತ ತಲೆಯಂದು ಹೋಗೋದು ತೆಗೆದೋಗಿ ಅದನ್ನು ಮೊದಲು. ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗೆ ಆಗುವುದಿಲ್ಲ. ಹಂಗಾಗಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಅದಿಲ್ಲ, ಅವ್ರು ಸುಖ ಕೊಟ್ಟು ಬಿಟ್ಟಿದ್ರು ಜಗತ್ತಿನ ವಸ್ತುಗಳು. ಅವನು ಹೊಂದಿದವ್ರು ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ ಅವನ್ನೆಲ್ಲ ಮಾಡಿ ಹೋಗಿ. ಎಂತೆಂಥವ್ರು ಆಗಿ ಹೋಗ್ಯಾರೀ ಭೂಮಿ ಮ್ಯಾಗ. ನೋಡ್ರಿ ನೀವು ಬೇಕಾದ್ರೆ. ನಾವು ಈಗ ಶಾಣ್ಯಾರ ಅಂತ ತಿಳ್ಕೊಡಿ, ಇದಕ್ಕಿಂತ ಶಾಣ್ಯಾರ ಆಗಿ ಹೋಗ್ಯಾರ ಹಿಂದಿನ ಎಲ್ಲ ಕಾಲ ಗರ್ಭದೊಳಗೆ ಅಡಿಗೆ ಹೋಗ್ಯಾವಲ್ಲ. ಅಲ್ಲಿ ಇದು ಸಂಶೋಧನೆ ಮಾಡತ್ತಾರ. ಸಮುದ್ರ ತಳದಾಗ ಮತ್ತೊಂದು ನಗರ ಸಿಕ್ಕೈತೆ ಅಂತ ಹೇಳಿ ತಮಿಳುನಾಡು. ನೋಡಿ ಯಾವ ಕಾಲದಂದು ಅದು ಗೊತ್ತಿಲ್ಲ, ಅದು ಇತಿಹಾಸನ ಗೊತ್ತಿಲ್ಲ.
ಹೆಂಗಾಗಿ ಹೋಗ್ಯಾರೋ ಏನು ಭೂಮಿ ಒಳಗೆ ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಜಗತ್ತಿನೊಳಗೆ. ಅಲ್ಲಿ ಎಲ್ಲ ಅಂತ್ಯಂತ ಕಲಾವಿದರಾಗಿ ಹೋಗ್ಯಾರ. ಅವ್ರ ಚಿತ್ರಗಳು ಇವನ್ನೆಲ್ಲ ಬಿಡಿಸಿದ್ದು ನೋಡಿ ಯಾರಿಗೂ ಆಗೋದಿಲ್ಲ ಈಗಿನ ಆಧುನಿಕ ಇದ್ರವ್ರಿಗೆ. ಅಂತಂದವ್ರು ಆಗಿ ಹೋಗ್ಯಾರ ಭೂಮಿ ಮ್ಯಾಗ ಸುಖ ಹೊಂದಿದ್ರನವರು. ನೀ ತಿಳ್ಕೊಂಡು ನಾನಾ ದೊಡ್ಡ ಶೆಣೆ ಅಂತ. ಹೌದಿಲ್ಲ, ನೀಯಾಗಿರೋದು ತಪ್ಪಲ್ಲ. ಮುನ್ನಡೆ ಮಾಡ್ಕೊಂಡಿನ ಕೆಲಸ. ಸುಳ್ಳ ಯಾಕೆ ಕುಂತಿ, ಅಮುಕ ವೇಳೆ ಹೋಗ್ತದ ಸುಮುಖ ಯಾಕೆ ಕುಂತಿ ಅಂತ ಅಜ್ಜವ್ರ ಎಚ್ಚರಿಕೆ ಕೊಟ್ಟದ. ಟುಮ್ಕಿ ಹೊಡಿ ವೇಳೆ ಬಂತ, ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಹೊತ್ತಿನಾಗ ಬರ್ತೈತೆ ಹೇಳಕ್ ಬರುದಿಲ್ಲ ದಾಳಿ. ನಾ ಇನ್ನ ಇದನ್ನ ಮಾಡ್ಬೇಕಂತ, ಇನ್ನ ಮಕ್ಕಳನ್ನ ಆಡಿಸ್ಬೇಕು, ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಇದ್ರಾಗ ಬಂತಂದ್ರೆ ಹೋಗ್ತೀನಿ. ಆಡು ಕೋಳಿ ಪಿಳ್ಳಿ ಬಗಲ ಕಾಲಾಗ ಹಿಡ್ಕೊಂಡು ಹದ್ದು ಎಬಸ್ಕೊಂಡು ಹೋದಂಗ. ಮೃತ್ಯು ಯಾವಾಗ ಬರ್ತೈತೆ ಹೇಳಕ್ ಬರ್ದು ನೀನು. ಬಿಡ್ತೈತೆ ನಿನಗೆ ಬಂತಂದ್ರೆ ಯಾರನ್ನೂ ಕೇಳೋದಿಲ್ಲ. ಅಷ್ಟರೊಳಗೆ ಎಚ್ಚರಾಗಿ ನಿಜ ಸ್ವರೂಪದ ಜಾಗೃತಿಯನ್ನು ಮಾಡ್ಕೊರು ಅಂತ. ದೌಡ್ ಮಾಡ್ಕೊಂತ ಯಾಕೆ ಹೇಳ್ಯಾರ? ಇದು ಹೊಕ್ಕೈತಿ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದ ವಿಲಕ್ಷಣವಾಗಿ ನಿಂದು ಅಂತ 2 ಸಲ ಒತ್ತು ಕೊಟ್ಟೆ. ಯಾಕೆ ಹೇಳ್ಯಾರ? ನೋಡು ನೋಡು ಅಂತ, ದೌಡು ನೋಡು ಅಂತ. ನೀನಾ ದೇವ ಸ್ವರೂಪ ಇದ್ದಿ, ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನೋದನ್ನ ದೌಡು ನೋಡ್ಕೊ. ತಡ ಮಾಡಕ್ ಹೋಗ್ಬೇಡ. ತಡ ಮಾಡದೆ ಮಾಡುವಂಥದ್ದು ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನಾವು ಮಾಡ್ಕೊಳಕ್ ತಡ ಮಾಡಕ್ ಹೋಗ್ಬೇಡ. ನಾಳೆ ಅನ್ನಕ್ ಹೋಗ್ಬೇಡ. ದೌಡ್ ಮಾಡ್ಕೊ ಇದನ್ನ. ಅದಕ್ಕೆ ಅದನ್ನು ವರ್ಜಿ ಮಾಡಿನ. ನೋಡು ನಾಳಿನ ಮುಂದೆ ನೋಡು ನಾಳ ಅಂತ ವರ್ಜಿ ಮಾಡೋದು. ಇದಕ್ಕಾಗಿ ಇನ್ನ ಅದನ್ನ ಭಾಳ ದಿನ ಬದುಕ್ತೇವೆ ಅಂತ ತಿಳ್ಕೊಂಡೆ ಬಾಳೆದ ಇದನ್ನ ನೋಡು ನಾಳೆ ಇನ್ನ ಇರ್ತೇವೆ ಅಂತ ತಿಳ್ಕೊಂಡು ಬಾಳೆದ ಬಗ್ಗೆ ಇದನ್ನ ಮಾಡ. ಈಗ ಹೊಕ್ಕೈತಿ, ಇದು ಶರೀರ ನಿಯಮದ್ದಲ್ಲ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೊ. ತಡ ಮಾಡದೆ ಮಾಡುವಂಥ ಕೆಲಸ ಇದು. ನಾಳೆ ಅನ್ನಕ್ ಹೋಗ್ಬೇಡ. ನಾಳೆ ಅನ್ನವನು ಬಾಳೆ ಹಾಳಂತ ಮತ್ತೆ ಮುಂದಕ್ಕೆ ಹಾಕಬೇಡದನ್ನ. ಈಗ ಸದ್ಯಕ್ಕೆ ನಿತ್ಯ ಪೆಟ್ಟಿನ ಮ್ಯಾಗ ಇದ್ರ ಕಡೆ ಎಲ್ಲ ಕೊಟ್ಟು ದೊಡ್ಡ ಲಾಭ ಅದ ನಿನಗೆ. ಏನು ಮುಂದಕ್ಕೆ ಹಾಕಾಕೈತಿ ದೊಡ್ಡ ಹಾನಿ ನಿನಗೆ. ಮತ್ತೆ ಈ ಸಮಯ ಮತ್ತೆ ನಿನಗೆ ಸಿಗುವುದಿಲ್ಲ. ಇಂಥ ಮಾರ್ಗದರ್ಶಕರು, ಇಂಥ ಒಂದು ಅನುಕೂಲ ಆದಂಥ ಶರೀರ ಮುಂದೆ ಎಂತೆಂಥ ಜನ್ಮಗಳು ಕಾದು ಕೂತಾವು. ಏನು ನೀನು ಏನು ಕವರ್ಗೆ ಎಟ್ಟು ಕುಂತೀರಪ್ಪ ಅಂತಿದ್ರಂತ ಶಿವಾನಂದ ಅಜ್ಜವರು. ಮುಂದಿನ ಕ್ಷಣ ಹೆಂಗೆ ಬರ್ತೈತಿವ, ಮುಂದೆ ಏನೈತಿವ ನಿಂದ ಮಾಡಿದ ಕರ್ಮ ಯಾರ್ಯಾರ್ದು ಹೆಂಗೈತಿವ ಯಾರಿಗೆ ಹೇಳಿಕ್ ಬರೋದಿಲ್ಲ. ಏನೋ ಇದೊಂದು ಪುಣ್ಯ ನಿನಗೆ ಬದಿಗೆ ಬಂದೈತಿ, ಇದನ್ನು ಮಾಡಿ ಎಚ್ಚರಾಗಿ ಈಗ ಪಾರಾಗಲಿ ಈ ಸಾರಿಗೆ ಅಂತ. ಮತ್ತೆ ಅಜ್ಞಾನ ಮುಷಿಕ್ತಂದ್ರೆ ಇದು ಎಲ್ಲಿ ನಿನಗೆ ಹೊಳಿಬೇಕಂತ. ಬಾಕಿ ಜನ್ಮ ಬಂತಂದ್ರೆ ಕತ್ತಲೆ, ಅದೆಲ್ಲ ಬೆಳಕಿಲ್ಲ ಅಲ್ಲಿ. ಮಾನವ ಜನ್ಮದಾಗ ಬಂದಾಗ ಬೆಳಕ ದಾರಿ ಸಿಗ್ತೈತಿ. ಇದಕ್ಕೆ ಇದು ಹೋಗೋದ್ರೊಳಗ, ಈ ಶರೀರ ಹೋಗೋದ್ರಾಗ, ಈ ಗಾಡಿ ಹೋಗೋದ್ರೊಳಗೆ ಊರು ಮುಟ್ಟೋ ಯೋಚನೆ ಮಾಡ್ಕೋ. ಎದಕ್ಕೆ ಬಂದೇವಿ ನಾವು ಅನ್ನೋದು ಖಬರಿಲ್ಲ ನಮ್ಗೆ. ಏನು ಖಬರಿಗೆ ಎಟ್ಟು ಕುಂತೀರಪ್ಪ. ಹಿಂದಿನ ಎಂತೆಂಥ ಜನ್ಮ ಕಾದು ಕೂತಾವು. ಬರೀ ಚಂದ ಕಂಡೈತೆ ಯಾಕೆ ನಿಮಗೆ ಜೀವನ ಇದಂಗೆ. ನಾಳೆ 1000 ಪಟ್ಟು ಸಂಕಟ ಹೊಂದಬೇಕಾಗೈತಿ. ಇದನ್ನು ಅವಲಂಬನೆ ಮಾಡಿದೆ ಅಂದ್ರೆ ಇದನ್ನ ನೆಚ್ಚಬೇಡ, ನಂಬಬೇಡ ಇದನ್ನ ಅಂತ. ಇದನ್ನು ಅವಲಂಬನೆ ಮಾಡಿದ್ರನ್ನ ಅವರು ನಂಬಿದ್ರನ್ನ ಇದನ್ನು ನಂಬಲಿಲ್ಲ ಅವರು. ನಿಮ್ಮನ್ನು ನೀವು ನಂಬ್ರಿ. ಅವರು ತೋರಿಡುವುದು ಇದೆಲ್ಲ ಹೀಗಿದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಅದು ಕ್ಷಣಕ್ಕನ ಬದಲಾವಣೆ ಆಕೈತಿ. ಅದಕ್ಕೆ ನಂಬದಿರು, ನೆಚ್ಚದಿರು, ಸ್ಥಿರವಲ್ಲೋ ಈ ಕಾಯ ಅಂತ. ಆದರೂ ನಾವು ಇದ ಖರೆ ಹಿಂಗೆ ಇರ್ತೇವಂತ ನಾವು ತಿಳ್ಕೊ. ಇದ ನಾನು ನನ್ನದು ಅನ್ನೋ ಭಾವ ಅದೆಲ್ಲ ಗಗದಿ ತಳ ಗಟ್ಟಿಯಾಗಿಬಿಟ್ಟೈತೆ ನಮ್ಗೆ. ಈ ವಿಚಾರದಿಂದ ನಾವು ಅದನ್ನು ಹೊಡೆದಾಕ್ಬೇಕಾಗೈತಿ. ನಾನು ಅಲ್ಲದನ್ನೇ ಯಾವುದು, ನಾ ಯಾವುದು ಅನ್ನೋದನ್ನು ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕಾಗೈತಿ. ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಈ ಲಾಭವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳಿದ್ರೊಳಗ ಯಾವುದು ನೀನು, ಯಾವುದು ನೀನಲ್ಲ. ಬಂದು ಹೋಗೋದು ನೀನಲ್ಲ, ಆಗಂತಕ ವಸ್ತು ನೀನಲ್ಲ. ಬಂದು ಹೋಗೋದಕ್ಕೆಲ್ಲ ಸಾಕ್ಷಿ ಅದಿ. ಆ ಬರೋಕ್ಕಿಂತ ಮೊದಲು ನೀ ಅದೇ, ಅದು ವಾದ ಮ್ಯಾಗೂ ನೀ ಇರ್ತಿ. ಎಲ್ಲದಕ್ಕೂ ನೀ ಆಶ್ರಯ ಅದಿ. ನಿನ್ನ ಆಧಾರದ ಮೇಲೆ ಇವೆಲ್ಲ ತೋರ್ತಾವ. ನೀ ಯಾವಾಗಲೂ ಇರಾವ. ನೀ ಇಲ್ಲದಂಗೆ ಯಾವಾಗ ಅಕ್ಕಿ ಹೇಳ. ನೀ ಇಲ್ಲದ ದೇಶ ಕಾಲಗಳು ಇಲ್ಲ. ಯಾವಾಗಲೂ ಇದ್ದ ವಸ್ತು ನೀನು. ಅದಕ್ಕೆ ಸದ್ವಸ್ತು ಅಂತಾರೆ. ನಿನ್ನ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಯಾವ ಬಾಧೆನೂ ಇಲ್ಲ.
ನಿನ್ನನ್ನು ಮರೆತು ನೀ ಅಲ್ಲದನ್ನು ಅದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನೀ ಬಾಧೆ ಅದು ನಾನು ನಂದು ಅಂತ ಅಜ್ಞಾನದಿಂದ. ಏನ್ ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ, ನೀ ಯಾರಿದ್ದೇನೋ ಅಂತ ಅನುಭವ ಮಾಡ್ಕೊ, ಅವಾಗ ನಿನಗೆ ಬಾಧೆ ಇಲ್ಲದಂಗೆ ಕೈ. ಬಾಳೆ ದೇವಾರ ಬ್ಯಾಸರಿಕೆ ಕೊಡ್ತೈತಿ, ಬ್ಯಾಸರಿಕೆ ಕಡಿತೈತಿ. ಅದು ಬ್ಯಾಸರಿಕೆ ಆಕೈತಿ ಅಂದ್ರೆ ಅದು ಸುಖ ಅಲ್ಲ. ಅದು ಯಾವುದು ಬ್ಯಾಸರ ಆಗುವುದಿಲ್ಲ ಅದು ಸುಖ ಐತಿ. ಸುಖ ಏನಾರ ಬ್ಯಾಸರ ಆಕೈತಿನ? ನೀನು ಬಾಳೆ ಬ್ಯಾಸರ ಆಕೈತಿ ಅಂದ್ರೆ ಅದು ಸುಖ ಅಲ್ಲ. ಏನು ವಿಷಯಾದಿಗಳ ಆರಾಮ್ ಕೊಟ್ಟು ಬಿಟ್ಟಿದ್ರೆ ಅವ್ಯಾಕೆ ಬೇಸರ ಹಾಕಿದ್ದು? ಒಬ್ಬರು ಬೆನ್ನು ಹತ್ತಿನ ನೀನು ಎಲ್ಲ ಬಂಧನಕ್ಕೆ ಸಿಕ್ಕೊಂಡು ಒದ್ದೆ ಆಗ್ತೈತಿ, ಅದರ ಆಶಯಕ್ಕೆ ಬಿದ್ದು. ಹೌದಿಲ್ಲ? ಈ ಪಾಶವಿ ಭೋಗದ ಸಲುವಾಗಿ ಮಾನವ ರಾಕ್ಷಸಿ ಕೃತಿಗಳನ್ನು ಮಾಡ, ನಮ್ಮನ್ನೆಲ್ಲ ಇವು ಬಂಧನಕ್ಕೆ ಹಾಕ್ತಾವ. ಬಂಧನ ಬೇಡಿ ಬೆತ್ತ ನಿನಗಂತ, ಇದು ಬೇಕಂದ್ರೆ ಬೇಡಿ ಬೆತ್ತ ನಿನಗೆ. ಅದಕ್ಕೆ ಯಾವುದನ್ನು ಬಯಸಬೇಡ ಅಂತ. ಏನು ಯಾವುದೂ ಬೇಡಪ್ಪ, ಇವೆಲ್ಲ ಕೆಟ್ಟು ಹೋಗುವಂಥ ವಸ್ತುಗಳ ಅಪೇಕ್ಷೆ ಮಾಡಬೇಡ ಅಂತ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ. ಇದು ನಿತ್ಯ ಐತು, ಇದು ಅನಿತ್ಯ ಐತು, ಇದು ಹಿತ ಐತು, ಅಹಿತ ಐತಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಅದನ್ನ ನಾವು ಬೇಡ್ತೀವಿ. ಏನು ಒಂದು ವ್ಯಕ್ತಿಯಾಗಲಿ, ಒಂದು ಮನೆಯಾಗಲಿ, ಒಂದು ರಾಷ್ಟ್ರ ಆಗಲಿ, ಅತಿ ದುಷ್ಟತನ ಹೆಚ್ಚಾತಂದ್ರೆ ಅಧಪತನವನ್ನು ಹೊಂದತ್ತೆ. ಹೌದು, ಪಾಪ ತುಂಬಿತೆ ಅಂದ್ರೆ ಅದರ ಫಲ ಕೊಡಕ್ಕೆ ಶುರುವಾಗ್ತದೆ. ತುಂಬುವ ಮಠ ನಡೀತೈತೆ ಅದು. ಏನು ಭಾಳ ಅಭಿವೃದ್ಧಿ ಹೊಂದಾಕತೈತಪ್ಪ, ಇದು ಭಾಳ ಇದನ್ನು ದೀಪ ಆರ್ಬೇಕಾದ್ರೆ ಭಾಳ ಉರಿತೈತೆ ಅದು. ಹೌದಿಲ್ಲ? ಅದು ಆರು ಮುಂದೆ ಭಾಳ ಪ್ರಕಾಶಮಾನ ಆಕೈತಿ. ಅವಾಗ ಅಂಥವು ಎಷ್ಟು ಇದಾದಪ್ಪ ಅಭಿವೃದ್ಧಿ ಹೊಂದಿದ. ಅದು ಆರು ಮುಂದೆ ಹಂಗಾಕೈತೆ. ಏನು ದುಷ್ಟ ಬೇಕಾದಂಗೆ ಅದನ್ನು ಅಭಿವೃದ್ಧಿ ಹೊಂದ್ಯಾನಂದ್ರೆ ದೌಡ್ ಹಾಳಾಗುತ್ತೆ. ಏನು ಅತಿ ಪಾಪ ಕರ್ಮ ನೋಡ್ರಿ ನೀವು ಬೇಕಾದ್ರೆ 3 ದಿವಸ 3 ತಾಸು 3 ನಿಮಿಷ 3 ಸೆಕೆಂಡ್ ನಿಲ್ಲುವುದಿಲ್ಲ. ತುಂಬಿತೆ ಅಂದ್ರೆ ಏನು ಅದರ ಫಲ ಕೊಟ್ಟೈತಿ ಇರ್ತೈತಿ. ಅದಕ್ಕೆ ಮಾಡಬೇಡ ತಮ್ಮ ದುಷ್ಟಕೃತಿಗಳನ್ನು, ಪಾಪ ಕೃತಿಗಳನ್ನು ಎಂದೂ ಮಾಡಕ್ಕೆ ಹೋಗಬೇಡ. ಬಾಳೆದಾಟ ಎದರ ದಶೆಯಿಂದ ಹುಡಿರಿ ನೀವು? ಆರಾಮಿರ್ಬೇಕಂತ. ಆರಾಮಿದೆಯಾ? ಬಾಳೆದ ಬೆನ್ನು ಹತ್ತಿದವ್ರು ಯಾರು ಆರಾಮದಾರ? ಬಾಳೆದ ನೆನಪಿಲ್ದಾಗ ನಿನಗೆ ಆರಾಮಿತ್ತು, ಬಾಳೆದ ನೆನಪು ಬಂದಾಗ ಆರಾಮಿತ್ತು. ನೋಡ್ಕೊ, ನೀನು ದಿನನಿತ್ಯ ನೀನು ಅನುಭವ ಮಾಡ್ತೀಯದ. ನೀನು ಬಾಳೆ ಎಲ್ಲ ಹಾರಿಗೆಳದು ಹೋದಾಗ ನಿದ್ದ್ಯಾಗ ಎಷ್ಟು ಆರಾಮಿದ್ದಿ. ಎಚ್ಚರ ಆದ ಕೂಡಲೇ ಬಾಳೆದ ನೆನಪು ಬಂತು, ಹತ್ತಿ ನೋಡ್ರಿ ಹತ್ತು ಅಷ್ಟೇ. ಎಲ್ಲಿ ಕುಂತರೂ ಸಮಾಧಾನ ಇಲ್ಲಪ್ಪ, ಅದನ್ನು ಮಾಡೀನಿ ಇದನ್ನು ಮಾಡೀನಿ. ಇದ್ದಾಗ ಏನಾರು ಮಾಡ್ಬೇಕು ಅನ್ನೋದು ಇರ್ತಾನೆ. ಅಲ್ಲಿ ಎಲ್ಲಾರು ಹೋಗ್ಬೇಕು, ಏನಾರು ಮಾಡ್ಬೇಕು, ಎಷ್ಟು ಆರಾಮಿದ್ದೆ ಅಲ್ಲಿ. ಏನಿದ್ದೆ ಅಲ್ಲಿ? ಆರಾಮಿದ್ದೇನ್ರಿ ಅಂತಾನ. ಏನು ಇದ್ದಿದ್ದಿಲ್ಲ ಅಲ್ಲಿ. ಯಾವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲ ಅಲ್ಲಿ. ಇಲ್ಲಿ ಎಲ್ಲ ಅದಾವ, ಅದನ್ನು ಮಾಡಿ ಇದನ್ನು ಮಾಡಿ ಅದಕ್ಕೆ ವರ್ಗ ಅದನ್ನು ಪಡಿಬೇಕು. ಅದನ್ನು ಪಡೆದ್ರೆ ಏನು ಮಾಡವ? ನೀ ಮಾಡೋದೆಲ್ಲ ವ್ಯರ್ಥ. ನೀನು ಇಲ್ಲದಲ್ಲಿ ಹುಡುಕಾಕೈತಿ ಅಲ್ವ? ಅದು ಸಿಗ್ತೈತೆ ಅಂತ ತಿಳ್ಕೊಂಡು ಎಲ್ಲರಿಗೂ ಭ್ರಮ ಆಗೈತಿ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಐತೆ ಅನ್ನೋ ತಪ್ಪು ತಿಳುವಳಿಕೆ ಅದು ಬೇರೆ ಬಿಟ್ಟುಬಿಟ್ಟೈತೆ ನಮಗೆ. ಈ ಅಜ್ಞಾನದಿಂದ ಇದು ಗಟ್ಟಿಯಾಗೈತೆ ನಮಗೆ. ಅದಕ್ಕೆ ವಿಚಾರ ನಮ್ಮಲ್ಲಿ ಜಾಗೃತ ಆಗೋಮಟ ಇದು ಹೋಗುದಿಲ್ಲ ಈ ಚಾಳಿ ನಮ್ಗೆ. ವಿಷಯದಾಗ ಸುಖ ಹುಡುಕು ಚಾಳಿ, ಇಂದ್ರಿಯಗಳ ವಿಷಯಗಳ ಸಂಪರ್ಕ ಭೋಗದ ಮುಖಾಂತರ ಹೊಂದೋ ಚಾಳಿ ಏನೈತಲ್ಲ, ಇದು ಹೋಗೋದು ಭಾಳ ಕಠಿಣ ಐತಿ. ಯಾವಾಗ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ, ಯಾವಾಗ ಇದರಿಂದ ಹಿಂದಕ್ಕೆ ಸರಿ. ಇವೆಲ್ಲ ಅನಿತ್ಯ ಅದಾವ, ಇವು ದುಃಖ ರೂಪಿ ಅದಾವ ಅನ್ನೋದು ಹೊಳಿಬೇಕಲ್ಲ ನಾವು. ಹೊಳೆದ್ರ ಪುಣ್ಯನಿಂದ ಶರೀರ ಹೋಗೋ ಮಟ ವಿಚಾರ ಮಾಡಿದ್ರೆ ಹೊಳೆದ್ರ ಪುಣ್ಯನಿಂದ ಅಂತಿದ್ರು. ಎಲ್ಲಿ ಪುರುಷೋತ್ತ ಇಲ್ಲಿ ಬಿಡ್ರಿ ನಾವು ನೋಡ್ಕೊಳ್ಳೋದು. ಹಂಗೆ ಪಡ್ಕೋತೈತಿ, ಹಂಗೆ ನಾಳೆ ಇದನ್ನು ಮಾಡ್ಬೇಕು. ಮತ್ತೆ ಎಳೆ ಹೋಗ್ತೈತಿ, ಎಚ್ಚರ ಆದ್ಮೇಲೆ ಹಂಗೆ ಪಡ್ಕೋತೈತಿ. ಎದಕ್ಕೆ ಬಡ್ಕೋತಿ? ಕೆಲಸ ಇಲ್ಲ, ಇಲ್ಲದಲ್ಲಿ ಹುಡುಕೋದು ಏನು ಉಪಯೋಗ ಇಲ್ಲ. ಇದ್ದದ್ದು ನಿನ್ನಲ್ಲಿ ಐತಿ, ಅನ್ಯದ್ರ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕು ಹೇಳಿ.
ನಮಗೆ ಬಾಳೆನ ಮುಖ್ಯ ಆಗಿಬಿಟ್ಟೈತೆ, ಆರಾಮಿರೋದು ಮುಖ್ಯ ಆಗಿಲ್ಲ. ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಎಲ್ಲ ನಮೂನಿ ತಾಪತ್ರಗಳ ನಿವಾರಣೆ ಆಗ್ತಾವ. ಇದ್ರೊಳಗೆ ನಿಮ್ಗೆ ಸಿಗಲಾರ್ದಂಥದ್ದು ಯಾವುದೈತೆ ಹೇಳಿ, ಇದ್ರ ಕಡೆ ಲಕ್ಷ ಕೊಟ್ಟು ಯಾವುದೂ ಕೊರತಿಲ್ಲ ನಿನಗೆ. ಇದ್ರ ಮರೆತೆ ಅಂದ್ರೆ ಎಲ್ಲ ಕೊರತೆನ ನಿನಗೆ. ಕೊರತೆ ನಾನದು ಎಚ್ಚರದೊಳಂದಿ ಚರಿಪುದಿ ಚಂದ ಅಂದ. ಯಾವುದು ಕೊರತಿಲ್ಲ, ಯಾವುದು ಆರಾಮಿರ್ಬೇಕು ಅನ್ನೋ ಹೋಗಿದ್ರು ಇದ್ರ ಕಡೆ ಲಕ್ಷ, ಅಧ್ಯಾತ್ಮದ ಕಡೆ ಲಕ್ಷ ಕೊಡು. ಈ ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆ ಮಾಡಿಕೊಡು ಕಡೆ ಲಕ್ಷ ಕೊಡು. ಅದರ ಸಂಬಂಧ ಅದ ಇದು. ನಾವು ದುಃಖದಿಂದ ನಾವು ಯಾವಾಗ ಬಿಡುಗಡೆ ಹೊಂದೇವಪ್ಪ, ಈ ಕಷ್ಟ ಪರಂಪರೆ ಇದಾಗ ಸಿಗೋದು ಬ್ಯಾಡಿನ ಅಂತ ಅನುಭವಿಗಳ ದಾರಿ ತೋರಿಸಿದ್ರೆ ಪಾರಾಗು ಹಂಚಿಗೆ ಇದ ದಾರಿ, ಬ್ಯಾರೇ ದಾರಿ ಇಲ್ಲ. ಇದೇ ಮತ, ಬ್ಯಾರೆ ಮಾರ್ಗ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಿನಿ, ಇಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ 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 ಬೇಸರ ಕಡೆಗೆ ಇಲ್ಲಿಗೆ ಬರ್ಬೇಕು. ಈಗ ಅವಕಾಶ ಐತಿ, ಯಾಕೆ ಮಾಡ್ಕೋಬಾರ್ದು? ಇನ್ನೂ ಎಷ್ಟು ಜನ್ಮ ತಿರುಗಬೇಕಂತ ಮಾಡಿವು ನಿಮ್ಮ ಅದ್ರ ಇಚ್ಛಾ ಮಾಡಿ ತಿರುಗಿ. ಈಗ ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಹೊಂದಿ, ಎಷ್ಟೆಷ್ಟು ಜನ್ಮ ಹುಟ್ಟಿಟ್ಟು ಬಂದು ಹುಡುಕ್ಯಾಡಿ ಇದ್ರಾಗ ಏನೂ ಆಗಿಲ್ಲ. ನೀನು ಇನ್ನೂ ಅದರಾಗ ಮಾಡ್ಬೇಕಂತಿ. ಎಚ್ಚರಗೊಳಿಸಿರು ಎಚ್ಚರ ಆಗಲಿಲ್ಲ ಅಂದ್ರೆ ಅನುಭವ ಸಂಗರ. ಯಾರೇನು ಮಾಡೋದು? ಏನು ಒಲ್ಲೆಂದ್ರೆ ಹೋಗೋ, ಯಾರೇನು ಮಾಡೋದು? ಈಗ ಬೇಕಂದ್ರೆ ಬೆರಕೋ, ಸಾಕಾರ ಸರ್ಕೋ, ಅಲ್ಲೆಂದ್ರೆ ಹೋಗೋ ಅಂತ ಯಾಕೆ ಹೇಳ? ಬೇಕಂದ್ರೆ ಹೊಂದ್ಕೋ ಇದಕ್ಕೆ. ಒಲ್ಲೆ ಅಂದ್ರೆ ಯಾಕ್ರಿ? ಸಾಕಂದ್ರೆ ಸರ್ಕೋ, ಒಲ್ಲೆ ಅಂದ್ರೆ ಮುಗ್ಗಾಗಿ ಎಣ್ಣೆ ಹಚ್ಚಿ ಹೋಗ್ಕೋ. ಈಗ ಹೋಗ್ಕೊಂತಾನೆ ಹೋಗೋದು. ಏನು ಅಧ್ಯಾತ್ಮ ಸತ್ತಾಗ ಹೊಂದ್ಕೋ ನೀ ಮೊದಲು. ಏನು ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಇವೇ ತ್ರಿವಿಧ ತಾಪತ್ರಯಗಳಂತೇವಲ್ಲ, ಮೂರೂ ಹೋಗ್ಬಿಡ್ತು ತಾಪತ್ರಯಗಳೆಲ್ಲ. ಶಾರೀರಿಕದಿಂದ ಆಗುವಂಥ ತಾಪತ್ರಯಗಳು, ಮನುಷ್ಯನಿಂದ ಆಗುವಂಥವು, ಮಾಡಿದ ಪಾಪ ಪುಣ್ಯಗನುಗುಣವಾಗಿ ಸೂಕ್ಷ್ಮ ಶರೀರದೊಳಗೆ ಅವ ಸ್ವರ್ಗ ನರಕ ಆಗುವಂಥವು ಆ ತಾಪತ್ರಯಗಳು. ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ. ಆದಿ ಭೌತಿಕ ಅಂದರೆ ಪಂಚಭೂತಾದಿಗಳಿಂದ ಆಗುವಂಥವು. ಇವೆಲ್ಲ ಶಿಡ್ಲು, ಆಕ್ಸಿಡೆಂಟು, ಇವು ಆದಿ ಭೌತಿಕ ತಾಪತ್ರಯಗಳಾಗ್ತಾವೆಲ್ಲ. ಮಾಡಿದ ಕರ್ಮಕ್ಕನುಸಾರವಾಗ್ತಾವೆ. ಏನು ಅದಕ್ಕೆಲ್ಲ ಹೆದರೋಂಗಿಲ್ಲ. ಇದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನೀ ಹೆದರು ಕಾರಣನೇ ಇಲ್ಲ. ಏನು ಬಂದದ್ದೆಲ್ಲ ಬರಲಿ. ಏನು ಬಂದ್ರು ನನ್ನ ಎದಕ್ಕಾಗೈತೆ ಅದು ನಾ ಅಲ್ಲದ್ರೊಳಗಾಗೈತೆ. ಏನು ನನ್ನೊಳಗೆ ಏನಾರು ಆಗೈತೆ ನೋಡ್ಕೊ. ಹಂಗೆ ನಿಜದ ಎಚ್ಚರಿಕೆ ಒಳಗೆ ನಾವಿದ್ವಿ ಅಂದ್ರೆ ನಮಗೆ ಬಾಧೆ ಆಗೋದಿಲ್ಲ. ಅದನ್ನು ಮರೆತು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಬಾಧೆ ಪಡ್ತೇವೆ ನಾವು. ಏನು ಅದಕ್ಕೆ ಮೊದಲು ನೀ ಯಾರನ್ನು ತಿಳ್ಕೊ. ತನ್ನ ಮೊದಲರಿಯುವುದು ಅದನ್ನ ಲಕ್ಷಿಸಿ ವೇದಗಳು, ಉಪನಿಷತ್ತುಗಳು, ಗುರುಗಳು ಎಚ್ಚರಿಕೆ ಕೊಡುವಂಥ ಮೊದಲು ಈ ಕೆಲಸ ಮಾಡ್ಕೋರುವಂತ. ಜಾಗೃತ ಆಗಪ್ಪ, ಎಚ್ಚರ ಆಗು. ಅಂದ ಈ ತಾಪತ್ರಯಗಳಿಂದ ಬಿಡುಗಡೆಯನ್ನು ಹೊಂದಿ ಅಂತ. ಏನು ಸಮಾಧಿ ಹೊಂದದ ಹೊರತಾಗಿ ಇದರಿಂದ ಬಿಡುಗಡೆ ಹೊಂದೋದು ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊಬೇಕಾದ್ರೆ ಜ್ಞಾನ ಸಮಾಧಿಯನ್ನು ಪಡೆಯುವುದು ಒಂದೇ ನಮ್ಮ ಕೆಲಸ. ಆ ಸ್ಥಿತಿ ಪಡೆದೆ ಅಂದ್ರೆ ನಿನಗೆ ಯಾವ ಬಾಧೆನೂ ಇಲ್ಲ ನೋಡಿ. ಮಾನವ ತನಗೆ ಏನು ಬೇಕಾಗೈತೆ ಅದು ಗೊತ್ತು ಗುರಿ ಇಲ್ಲದಕ್ಕೆ ಕಂಡಲ್ಲೇ ಹುಡುಕುವಂತ ತಿರುಗಲಿಕ್ಕೆ ಹತ್ತಿಬಿಟ್ಟ. ಏನು ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ ಅಂತ ಯಾರು ಹೇಳಿದ್ರು ನಿನಗೆ? ಅವು ಸುಖ ಕೊಡ್ತಾವಂತ? ಅವನ್ನೆಲ್ಲ ಸಂಗ್ರಹ ಮಾಡಿ ಅದ್ರ ಸಂಪರ್ಕ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿ ಯಾರು ಹೇಳಿದ್ರು ನಿನಗೆ? ಇದನ್ನು ಇಷ್ಟು ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ಸಿಕ್ಕೈತೇನ ಯಾರಿಗಾರ? ಮತ್ತು ಅದನ್ನು ಮಾಡ್ಕೊಂತ ಹೊಂಟಿಯಲ್ಲ. ಕಂಡಿಯನ್ನು ಯಾರು ಅದರಿಂದ ಸುಖ ಹೊಂದದ್ದು? ಮಹಾತ್ಮರು ಅನುಭವಗಳು ಹೇಳಿದ ಮಾತು ಯಾರು ನಂಬಾಗ್ತಾ ಇರಲಿಲ್ಲ. ಬ್ಯಾಡೋ, ಅದರಿಂದ ಆಗೋದಿಲ್ಲ. ನೀವೇನು ಹೇಳ್ತೀನಿ ಪಡಿ ಚಗಡಿ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಅಂಥವ್ರಿಗೆ ಮರೆತಾದರೂ ಅರುಪಲಾಗದಿದ್ದನನ್ನು ಕರ್ಮ ತತ್ಪರರಿಗೆ. ಅಂದ್ರೆ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋರಿಗೆ ಇದನ್ನು ಹೇಳಬೇಡ ಅಂತ. ನೀವು ಹೊಡಿ ಚಕಡಿ ಅನ್ಬೇಕು. ಕಡೆಗೆ ತಾನ ಬರ್ತಾನ ಸಹಕಾಗಿ ಮಾಡಿ 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 ತೇಗಿ
ಅದು ಕರ್ಮದ ಫಲ ಅಲ್ಲ, ಅದು ನಿತ್ಯ ಸುಖ. ಇದು ಜ್ಞಾನದಿಂದ ದೊರೆಯುವಂಥದ್ದು. ನೀವು ಕರ್ಮಗಳನ್ನು ಮಾಡಿ ದಣಿಯಬೇಡಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿರಿ ಅಂತ. ಇದು ನಾನು ನನ್ನದು ಅನ್ನೋದು ಸ್ಥಾನ ಪ್ರತ್ಯಾಹಾರ ಮಾಡ್ರಿ ಅಂದರು. ಅದೇ ಜಗದಾಗಿದ್ರೆ ಆಸಕ್ತಿ ಹುಡ್ತದೆ ನಿನಗೆ, ನನ್ನ ಹೊಲ, ನನ್ನ ಮನೆ, ನನ್ನ ಊರು. ಅದಕ್ಕೆ ಸಂಚಾರ ಮಾಡಿ ಆಸಕ್ತಿ ಕಡಿಮೆ ಆಕೈತೆ ಅಂತ. ಹೌದಿಲ್ಲ? ಸಂಚಾರ ಮಾಡಬೇಕು ಅಂದ, ಅದನ್ನು ಮಾಡಕ್ ತಯಾರಿಲ್ಲ. ಏನ್ ಆಸಕ್ತಿ? ಹಳ್ಳಿಗೆ ಒಂದು ರಾಸ್ತಿ, ಪಟ್ಟಣಕ್ಕೆ ಪಂಚರಾತ್ರಿ. ದೊಡ್ಡ ಊರು ಇತ್ತಂದ್ರೆ 4-5 ದಿನ ಇರ್ಬೋದು, ಭಾಳ ದಿನ ಇರಬಾರ್ದು, ಬೇಸರ ಆಗಬಾರ್ದು ಹೊಳ್ಳಹಳ್ಳಿಯಲ್ಲಿ. ಹೌದಿಲ್ಲ? ದೊಡ್ಡ ಊರು ಇತ್ತಂದ್ರೆ ಆ ಓಣಿಗೆ ಭಿಕ್ಷಕ್ಕೆ ಹೋಗಿ ಅಲ್ಲಿ ಹೊಳ್ಳಹಳ್ಳಿ ಏನು 5 ದಿನ ಗಂಟು ಬದತ್ ಇದಂತ ಅನಿಸ್ಕೋಬೇಡ, ಬೇಸರ ಆಗಬಾರ್ದು. ಶರೀರಾರ್ಥಕ್ಕೆ ಹೋಗಾಗಿ ಭಿಕ್ಷಕನ ತಗೊಂಡ ಇದನ್ನ ಯಾಕ್ರಿ ಈ ಕೆಲಸ ಮಾಡ್ಕೋಬೇಕು ನಾವು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷ್ಯವಾದೊಡೆ ಕೆರೆ ಒಳ್ಳೆಗಳುಂಟು, ಮೊಲಗಳು ಪಾಳು ದೇಗಲುಗಳುಂಟು. ಆತ್ಮಸಂಗಾತಿ ನನಗುಂಟು. ಅವ ಆತ್ಮ ಚನ್ನಮಲ್ಲಿಕಾರ್ಜುನ ಅಂದಾರ. ಆತ್ಮ ಅಂದ್ರೆ ಅದಕ್ಕೆ ಅಂದಾರ ಅವರು ಅಕ್ಕ ಮಾದೇವಿ. ನನಗೆ ಆತ್ಮಸಂಗಾತಿ, ನನಗೆ ಅರಿವು ಐತಲ್ಲ, ನಾನು ಅದರ ಆಶ್ರಯನ ಐತಲ್ಲ ನನಗೆ. ಅದನ್ನ ಬಿಟ್ಟು ಮತ್ತೆ ಆ ಆಶ್ರಯ ಐತೆ ನನಗೆ. ನಿನಗೆ ಆಶ್ರಯ ನೀನ, ನಿನಗೆ ಯಾರೂ, ನಿನಗೆ ಆಶ್ರಯ ಯಾರೂ ಇಲ್ಲ. ಅನ್ಯವಾಗಿ ಯಾರೂ ಇಲ್ಲ, ನಿನಗೆ ಅನ್ಯವಾಗಿ ಇಲ್ಲ ಇಲ್ಲ. ನಿನ್ನನ್ನು ಅವಲಂಬಿಸ್ಕೊಂಡಿದ್ದೆಲ್ಲ ಐತಿ, ನಿನ್ನನ್ನು ಆಶ್ರಯಿಸ್ಕೊಂಡಿದ್ದೈತಿ ಹೊರತು ಇದನ್ನು ಆಶ್ರಯಿಸ್ಕೊಂಡ ನೀನಿಲ್ಲ. ನೀನೇ ಎಲ್ಲದಕ್ಕೂ ಆಶ್ರಯ. ಎಲ್ಲದಕ್ಕೂ ಆಶ್ರಯ ಪದವಾಗಿ ತೋರತೆಯ ಸತ್ತೇ ನಿನ್ನ ನಿಜ, ಅದ ನೀನಂತ ತಿಳ್ಕೊ. ಇದಮೆನಿಸುವುದಾವುದೋ ಅದಕ್ಕೆ ಆಶ್ರಯ ಪದವಾಗಿ ತೋರುತಿಯ ಸತ್ತೇ ನಿನ್ನ ನಿಜ, ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ. ಅದಕ್ಕೆ ಅವರು ನಿನ್ನ ನಿಜ ಅಂದ್ರೆ ನೀ ಯಾವಾಗಲೂ ಇದ್ದ ವಸ್ತು. ನೀ ಏನನ್ನೂ ಆಶ್ರಯಿಸ್ಕೊಂಡಿಲ್ಲ, ನಿನ್ನನ್ನು ಆಶ್ರಯಿಸ್ಕೊಂಡಿದ್ದೆಲ್ಲ ಐತಿ. ಏನು ನಿಜವಾದ ಸುಖ ಹೊಂದಲಿಕ್ಕೆ ಅನೇಕ ಸಾಧನಗಳಿಲ್ಲ, ಅದಕ್ಕೆ ಒಂದೇ ಅದು ಸಾಧನ. ಏನೇನು ಹಿಡ್ಕೊಂಡಿಯಲ್ಲ, ತಪ್ಪು ತಿಳುವಳಿಕೆ ಕಳ್ಕೊಳ್ಳೋದು ಒಂದೇ ಇದಕ್ಕೆ ಸಾಧನ. ಅಜ್ಞಾನದಿಂದ ನಿನಗೆ ಇವೆಲ್ಲ ನಿನ್ನಲ್ಲಿ ಅನೇಕ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕು ಅನ್ನುವಂಥವು ಇವೆಲ್ಲ ತಪ್ಪು ತಿಳುವಳಿಕೆಯಿಂದ ನಿನ್ನಲ್ಲಿ ಉಂಟಾಗಿರಲಿಲ್ಲ. ಸರಿಯಾದ ತಿಳುವಳಿಕೆ ಮಾಡಿಕೊಂಡ್ರೆ ಇದಕ್ಕೆ ಅನೇಕ ಸಾಧನೆ ಇಲ್ಲ ಒಂದೇ ಅದು. ಬೋಧ ಒಂದೇ, ಸಾಧನೆ ಒಂದೇ, ಗುರಿ ಒಂದೇ, ಸಾಧನೆ ಮಾಡುವ ಹಾದಿಯು ಒಂದೇ ಅಂತ. ಎಲ್ಲರಿಗೂ ಒಂದದು, ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ. ನಾವು ಬೇರೆ ಬೇರೆ ಅದ ಅಂತ ತಿಳ್ಕೊಂಡು ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ರಿ ಅಂತ. ಈ ಜಡಕ್ಕೆ ಹೋಗಕ್ಕೆ ದಾರಿ, ಅಜಡವಾದ ನಿದ್ದೆ ಮಾಡಕ್ಕೆ ಎಷ್ಟು ದಾರಿ ಇದಾವೆ. ಹಿಂಗೆಲ್ಲ ಮಾಡಿ ಜನರನ್ನೆಲ್ಲ ದಾರಿ ತಪ್ಪಿಸ್ತಾರೆ. ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ರಿ ಅಂತ. ನೀ ಯಾವ ಊರಿಗೆ ಹೋಗಕ್ಕೆ ಹುಡುಕಬಹುದು, ಇದು ಎಲ್ಲಿ ಹೋಗೋದಿಲ್ಲಲ್ಲ. ಎಲ್ಲಾರು ಹೋಗೋದಿದ್ರೆ ದಾರಿ, ಎಲ್ಲಿ ಹೋಗುವಂಗಿಲ್ಲಲ್ಲ. ಇದ್ದಕ್ಕಿದ್ದ ನನಗೆ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸದ. ಏನ್ ಎಲ್ಲಾರು ಹೋಗ್ಬೇಕಾಗಿದ್ದೇನೆ, ಎಲ್ಲಾರು ಹೋಗಿ ಅದನ್ನು ಹೊಂದಬೇಕಾಗಿಲ್ಲ ನೀನು. ಇಲ್ಲಿ ಗಮನ ಕರೆಯೇ ಇಲ್ಲ ಅಂತ. ಹೋಗೋದು ಬರೋದು ಇಲ್ಲ. ಇಲ್ಲಿ ಇದ್ದಕ್ಕಿದ್ದಂಗೆ ಇದ್ದ ಸ್ಥಿತಿ ಅದ್ರ ಕಡೆ ಎಲ್ಲ ಕೊಟ್ಟಾಗ ನಮ್ಗೆ ಹೋಗ್ಬೇಕು. ಏನ್ ಮನಸ್ಸಿನಾಗ ಹಿಡಿದು ಬಿಡುದು ಎಲ್ಲರಿಗೂ ಒಂದೈತೆ, ಬೇರೆ ಬೇರೆ ಅದಾವ. ತುಂಬ್ಕೊಂಡು ಕುಂತಿ ತಪ್ಪು ತಿಳುವಳಿಕೆ ಒಳಗೆ ಅದನ್ನು ಮಾಡಿದ್ರೆ ಸುಖ ಸಿಗ್ತೈತಿ, ಅದನ್ನೆಲ್ಲ ಕೈ ಬಿಡೋದು. ಬಿಟ್ಟಾಗ ನೀ ಹಳವಾರಿರ್ತಿ, ಆರಾಮಿರ್ತಿ ನೋಡು. ಏನ್ ಇವನ್ನೆಲ್ಲ ಮರ್ತ ಇರುವಿನ ಕಡೆ ಎಲ್ಲ ಕೊಡು, ಅದನ್ನು ನಿನಗೆ ಅನುಭವ ಬರ್ತೈತೆ ಅವಾಗ. ತೋರಿಕೆ ಸುಖಕ್ಕೆ ಅನೇಕ ದಾರಿ ಇರ್ಬೋದು, ನಿಜವಾದ ಸುಖಕ್ಕೆ ದಾರಿ ಒಂದ. ಇಂದ್ರಿಯಗಳ ಮುಖಾಂತರ ದೊರೆಯುವಂಥ ಸುಖ ಅದು ಮಹಾನ್ ಅದನ್ನು ಅಲ್ಪದನ್ನು ವಿಚಾರ ಮಾಡಿ ನೋಡ್ಕೊರಿ. ಈ ಅಲ್ಪ ಸುಖಕ್ಕಾಗಿ ಬಾಯಿ ತಕೊಂಡ್ಕೊಂಡಿರ್ತೀಯಲ್ಲ, ಆ ಸುಖ ಸಹಿತ ನಿಂದ ಅದು ಅಲ್ಪ ಸುಖ ಐತಿ ಅಂತೆಲ್ಲ ಕ್ಷಣಿಕ ಸುಖ, ಅದು ಕೋಲ್ಮಿಂಚಿನಂತೆ ಹೊಡೆದು ಹೋಗ್ಬಿಡ್ತೈತಿ. ಇಂದ್ರಿಯಗಳ ಮುಖಾಂತರ ತೋರಿದಂಥ ಸುಖ
ತಿನ್ನುವಾಗ ತೋರುವಂಥ ಸುಖ, ನಾಲಿಗೆ ಮ್ಯಾಗ ತೋರ್ತದಲ್ಲ, ಸಡೂರ ಸದನ್ನಕ್ಕೆ ನಲಿದಾಡುವ ಜೀವೆ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ. ಅದು ಎಷ್ಟು ನಾಲಿಗೆ ಅಂಗಳ ದಾಟ್ರಿ ಮುಗೀತದಂತ, ಹಾಳಾಗ್ಯಕ್ ಬಿತ್ತ. ಅಂಗಳದ ನಾಲಿಗೆ ಅಂಗಳ ಮ್ಯಾಗ ಇದ್ದಾಗಟ್ಟ ರುಚಿ, ಬೇಕಾದಂಥ ರುಚಿ ಪದಾರ್ಥ ಐತೆ ಅಂದ್ರು ಅದನ್ನ ದಾಟಿ ಹಿಂದಕ್ಕೆ ಬಿತ್ತಪ್ಪ ಅಂದ್ರೆ ಹೋಗುತ್ತೆ, ಹಾಳಾಗ್ಯಕ್ಕೆ ಬಿತ್ತ. ಅವಾಗ ರುಚಿ ಎಲ್ಲಿ ಐತಿ ಅದ್ರದ್ದು? ಹಗೆದಾಗ ಬಿತ್ತಪ್ಪ ಅದು ಹೋಗ್ತದ, ಹಾಳಾಗ್ಯಕ್ಕೆ ಬಿದ್ದಾಗ. ಅದರಂತೆ ಎಲ್ಲ ಇಂದ್ರಿಯಗಳು ರೂಪದಾಗ ತೋರುವಂಥ, ಗಾಯನದಾಗ ತೋರುವಂಥ ಸುಖ, ಸ್ಪರ್ಶದಾಗ ತೋರುವಂಥ ಸುಖ, ಅದ್ರಾಗ ಗುಳುಗುಳು ಒಂದು, ಅದಕ್ಕೆ ಗುಳುಗುಳು ಒಂದು, ಅದಷ್ಟ ಹೌದಿಲ್ಲ. ಮಳೆಗಾಲದಾಗ ಮೂತ್ರ ಬಿಗದ ಗೆಜ್ಜಿ ಬಿಗದಾಗ ಮೂತ್ರ ಬಿಟ್ರಿ ಹೆಂಗ ಹಳವಾರಕತಿ, ಹಂಗ ಇಂದ್ರಿಯ ಪತನ ಆದ್ರೆ ಮುಗಿದು ಹೋತಿ. ಅಂತ ಅಲ್ಪ ಸುಖಕ್ಕಾಗಿ ಎಲ್ಲ ನೀ ಬಾಯಿ ತಗೊಂಡು ಕುಂತಿಯಲ್ಲ. ಇಡೀ ಜೀವನನ ಹಾಳು ಮಾಡ್ಕೊಂತಿಯಲ್ಲ, ಮಹಾನ್ ಸುಖ ಕಳ್ಕೊತಿಯಲ್ಲೋ. ಕಂಟ್ಯಾನ ಹಕ್ಕಿ ಹಿಡಿಯಾಕ ಹೋಗಿ ಕೈಯಾನ ಹಕ್ಕಿ ಕಳ್ಕೊಂಡು ಕುಂತಿಯಲ್ಲೋ ಅಂತ. ಇಡೀ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂಡೆಲ್ಲೋ. ಇದು ಹೊಳಿವಲ್ದು ನಮ್ಗೆ. ಅಲ್ಪ ಸುಖಕ್ಕಾಗಿ ಬಾಯಿ ತಗೊಂಡು ಕುಂತ. ಇಂದ್ರಿಯ ಸಂಪರ್ಕ ಹೋಗದ ಅನಿತ್ಯದ ಉಳ್ದೈತೆ ನನಗೆ. ಎಲ್ಲಿಟ್ಟೆ ಹಂಗಾರೆ? ಎಷ್ಟು ದಿನ ಉಂಡದ್ದು, ಹುಟ್ಟದ್ದು, ನೋಡಿದ್ದು, ಮೂಸಿ ನೋಡಿದ್ದು ಎಲ್ಲಿಟ್ಟಿ? ಉಳ್ದೈತೆನ ಅದು? ಮಾಡಿ ಏನು ಉಪಯೋಗ ಆತ? ಎಲ್ಲ ವ್ಯರ್ಥ ಆತ್ರಿ ನಾವು. ನಿರರ್ಥಕ ಆತಿಲ್ಲ ಮಾಡಿದ್ದೆಲ್ಲ. ಇದಕ್ಕಾಗಿ ದುಡುದು ಇಷ್ಟ ಹೋದಿಲ್ಲ, ನೀವು ಮಾಡೋದಿಲ್ಲ. ಅಲ್ಪ ಸುಖಕ್ಕಾಗಿ ತೇಗಬೇಕಾಗೈತಿ. ನಿಜವಾದ ಸುಖ ಹೊಂದಲಿಕ್ಕೆ ಇಷ್ಟೆಲ್ಲ ತೇಕಾಗ ಇದ್ರಾಗಿನ ಶತಾಂಶದಷ್ಟು ನೀವು ಪ್ರಯತ್ನ ಮಾಡಿದ್ರೆ ನಿನಗದು ಅನುಭವ ಬರ್ತಿತ್ತಲ್ಲೋ. ಸುಳ್ಳ ಇದ್ರಾಗ ವೇಳೆ ಕಳೆದಲ್ಲೋ, ದುಡಿದು ಕೆಲಸದಿಂದ ಹಗಲಿ ರಾತ್ರಿ ದುಡಿದು ಮುದುಕನ ಆದೆ ನಾನು. ಏನ್ ಲಾಭ ಮಾಡ್ಕೊಂಡು ಹೇಳಿದ್ರು? ಹಿಂದಗಡೆ ಕಡಿಕೆ ಏನಾಯ್ತು? ನಿರಾಶೆ, ಆಸೆ. ಏನಪ್ಪಾ ಇದ್ರ ಬೆನ್ನು ಹತ್ತೀನಿ ನಾನು, ಎಲ್ಲ ಬಿಟ್ಟು ಹೊಂಟೆಲ್ಲೋ, ಎಲ್ಲ ಇತ್ತಲ್ಲೋ, ಎಲ್ಲ ಮಾಡಿದೆಲ್ಲೋ, ಎಲ್ಲ ಸಾಮಾನು. ಇನ್ನ ಮನಿ ಓಪನಿಂಗ್ ಮಾಡೋದಿತ್ತಲ್ಲೋ, ಹೊಂಟಿ. ನಾಳೆ ಓಪನಿಂಗ್ ಐತಿ, ಇವತ್ತವಾದೆಲ್ಲೋ ಯಪ್ಪ. ಹೌದಿಲ್ಲ? ಏನ್ ಮಾಡೋದು ಯಪ್ಪ? ಇದಕ್ಕ ಕುಡಿಸಿದ್ಯಾ ಮಂದಿನಿ ಅಂತ. ಹೌದಿಲ್ಲ? ನಾಳೆ ಓಪನಿಂಗ್ ಇಟ್ಕೊಂಡ ಇವತ್ತು ಹೊಂಟಪ್ಪ ನೀವು. ಏನ್ ಮಾಡೋದು? ಎಲ್ಲಿ ಮನಿ ಇಲ್ಲ ಅಲ್ಲೇ ಕುಂಡ್ರಿಸಿದ್ರೆ ಮತ್ತೆ. ಹೌದಿಲ್ಲ? ಓಪನಿಂಗ್ ಆಯ್ತು ಮನಿ, ಏನ್ ಮಾಡೋದು? ಆಗ್ಯಾವಿಲ್ಲ ಹಿಂಗೆ. ಯಾರಾದ್ರೂ ಮನ್ಯಾಗ ಕುಂಡ್ರಸಾಕ್ ಬರ್ತೈತೆ? ಕುಂಡ್ರಿಸ್ಬೋದಿಲ್ಲ ಯಾರು. ಬಾಡಿಗೆ ಮನೆಯವ್ರು ಇದ್ದವ್ರು ಹೋಗಿ ತಗೊಂಡು ಹೋಗ್ರಿ ಅದನ್ನಂತಾರ. ದವಾಖಾನಿಂತರ ನೀವು ಬಾಡಿಗೆ ಮನ್ಯಾಗ ನೀವು ವಸತಿ ಮಾಡಾಕತ್ತಿದ್ದೆ ಅಂದ್ರೆ ಬ್ಯಾಡಿಲ್ಲ ಅಂದ್ರೆ ತಗೊಂಡು ಊರಿಗೆ ಹೋಗು. ಅಲ್ಲಿ ಊರಾಗ ಮನಿ ಇದ್ರೆ ಆಗಿಂದಾಗ ಸೀದಾ ಎಲ್ಲಾರ ತಗೊಂಡು ಇಟ್ಟು ಬಿಡೋದು ಅವನು. ಹೌದಿಲ್ಲ? ಹಂಗ ಅದಾವಿಲ್ಲ. ನಿದ್ರಿ ಬಂದಾಗ ಇನ್ನೊಂದು ಯಾವ್ದಾರ ಬೇಡ್ತೀರಿ ನಂಗೆ? ನಿದ್ರಿ ಜಗದಾಗ ಯಾವುದೂ ಬೇಡೋದಿಲ್ಲ. ಹೋದಿಲ್ಲ? ಇನ್ನು ನಿದ್ದೆ ಬಂದಾಗ ಯಾವುದು ಬೇಡೋದಿಲ್ಲ. ನಿನ್ನ ಸ್ವರೂಪ ಜ್ಞಾನ ಸಮಾಧಿ ಹತ್ತಿದಾಗ ಯಾವ್ದನ್ನು ಬೇಡ್ತೀಯಲ್ಲ. ಆವ ಪರಿಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ. ನಿದ್ರಿ ಸುಖಕ್ಕ ಇವು ಯಾವ ಸರಿಯಾಗುವುದಿಲ್ಲ ಜಗತ್ತಿನ ಸುಖ. ಇನ್ನು ಸಮಾಧಿ ಸುಖಕ್ಕೆ ಏನು ಸರಿಯಾಕ್ಕವಂತ. ಅದನ್ನು ಒಮ್ಮೆ ಪಡೆದು ನೋಡೋದನ್ನು, ಒಮ್ಮೆ ಆ ಸ್ಥಿತಿ ಪಡೆದು ನೋಡ. ಅವಾಗ ನಿನಗೆ ಈ ಕಡೆ ಒಳ್ಳೆ ನೋಡಬಾರ್ದು ಅನ್ಸ್ತದೆ. ನಿನಗೆ ಒಳ್ಳೆ ನೋಡುದಿಲ್ಲ ನಿಂತಾಗ. ಆ ಸ್ಥಿತಿ ಒಮ್ಮೆ ಅನುಭವ ಮಾಡಿ ನೋಡ್ಕೊನಿ ಅಂತ. ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಅದನ್ನು ಹೊಂದಿ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅವಾಗ ಇತ್ತಾಗ ಒಳ್ಳೆ ನೋಡುದಿಲ್ಲ. ಯಾವ ವಿಶ್ವವಿದ್ಯಾಲಯದವರು ಇದನ್ನು ಶೋಧ ಮಾಡಿ ನೋಡ್ಕೊಂಡ್ರಿ? ಗಜಮ್ನಿಂದ ನಾವು ವಿಶ್ವವಿದ್ಯಾಲಯದವರು ಅದು ವಿಶ್ವದ ಜ್ಞಾನಕ್ಕೆ ಅದು ಹೊಳೆದ ಆ ತಿಳುವಳಿಕೆ ಮಾಡ್ಕೊಂಡವ್ರಿಗೆ. ಅದು ಜಡದ ತಿಳುವಳಿಕೆ. ಅದು
ಅಜಡವಾದಂತಹ ಇರುವಿನ ಅನುಭವ ಮಾಡ್ಕೋಬೇಕಾದ್ರೆ ಜಡಭಾವನೆಲ್ಲ ಕೈ ಬಿಡಬೇಕಾಗತ್ತೆ. ಪ್ರಥಮಾನುಭವದ ಅನುಭವ ಯಾರಲ್ಲಿ? ಋಷಿಮುನಿಗಳಲ್ಲಿ ಆಯ್ತು, ಏನು ವಿಶ್ವವಿದ್ಯಾಲಯಗಳಲ್ಲಿ ಆಯ್ತು? ಅದನ್ನ ನೆನಪಿಗೆ ತಂದು ಕೂಡ ಅವ್ರು ಯಾರದಾರ? ಹಳ್ಳಿ ಊರು ಹುಂಬಗೌಡ ಏನೋ ಹೇಳ್ಕೊಂತ ಕುಂತೈತಿ ಅಂತ ತಿಳಿದ್ರೇನು? ಹುಂಬಗೌಡ ಹೂಣರ ತೀರದಕ್ಕೆ ಹೋಗಿ ಕುಂತಾನು, ಬಣಿವಿ ಪಟ್ಟರದಾಗ ಅಂತಿದ್ರು. ಅದು ಹೋಗಿ ಕುಂತೈತಿ ಹುಂಬಗೌಡ ಅಂತ ಹೇಳಿದೀನಿ. ತಿಳ್ಕೊಂಬಿಟ್ಟಾರೆ ಏನು ಉಪಾಯ ಹುಂಬಗೌಡನ ಮಾತು ಕೇಳ. ಮೊಟ್ಟ ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂತೀನಿ? ನಾನು ಅಂತ ಇದಕ್ಕೆ ಯಾರ ಬಂದು ಇಟ್ರ ಅದಕ್ಕೆ ಹೆಸರು. ಮೊದಲು ನಾನು ಅಂತ ಇದ್ದು ಇರುವಿಗೆನ ನಾನು ಸದ್ರೂಪಿಗೆ ಅನ್ಕೊಂಡು ಹೌದಿಲ್ಲ? ಅದಕ್ಕೆ ಯಾರ ಹೆಸರಿಟ್ರು? ನಾನು ಅನ್ನೋದು ಎಲ್ಲರ ಹೆಸರು ಒಂದೇ ಅದ, ಅದು ಬೇರೆ ಬೇರೆ ಇಲ್ಲ. ಹಿಂದಗಡೆ ಈ ಉಪಾಧಿ ಹಿಡ್ಕೊಂಡೆ ಇನ್ನೊಬ್ರು ಇಟ್ಟು ಹೆಸರು ಜೋಡಿಸ್ತೀವಿ ಅದಕ್ಕೆ. ಆ ಇಡಕ್ಕಿಂತ ಮೊದಲು ಇದ್ದೇನೋ ಇಲ್ಲ, ಹೆಸರು ಇಡೋಕ್ಕಿಂತ ಮೊದಲ ಅದು ನಾನು ಅನ್ನೋದು ಎಲ್ಲರ ಹೆಸರು. ಅದು ಅದು ಖಾಯಿ ಮದ ನಡಬರ್ಕ ಇಟ್ಟ ಹೆಸರು ನಡಬರ್ಕ ಹೋಗೋದು. ಅದು ಇನ್ನೊಬ್ರು ಇಟ್ಟ ಹೆಸರು ಆಯ್ತು, ಅದಕ್ಕೆ ಬಂದು ಹೇಳಿ ಗುಗುರಿತಿ ಅಂತ ಇಟ್ಲಂತ ಹೆಸರು, ಅದನ್ನ ನಾನು ತಿಳ್ಕೊಂಡ ಅಂತಿದ್ರು. ಅದು ಅದ ನಾನು ಮತ್ತೆ ಬೇರೆ ಬೇರೆ ರೂಢಿ ಹೆಸರು ಮತ್ತೆ ಬದಲಾವಣೆ ಆಗ್ತವು. ಈ ಶರೀರ ಮೊದಲಿತ್ತನ ಇದು ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗಿದೆ. ಎಲ್ಲಿಂದ ಬಂದಿನಿ ನೆನಪು ಮಾಡ್ಕೋ. ಆನಂದಾದಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯದ್ ಶಮಿಷಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ ಅಂತ. ಎಲ್ಲಿಂದ ಬಂದಿ ಪುನಃ ತಿರುಗಿ ಅಲ್ಲಿ ಮೂಲ ಇರುವಿನ ಸ್ಥಿತಿಯನ್ನು ನೀವು ಮುಟ್ಟಿದಾಗ ಅದರ ಅನುಭವ ನಿನಗೆ. ಯಾರು ನೀನು, ಎಲ್ಲಿಂದ ಬಂದಿ? ನಡಬರ್ಕ ಬಂದತೇನೆ ಇತ್ತನೆ ಇದು ಇಷ್ಟೆಲ್ಲ ನಡಬರ್ಕ ಬಂದತಿ. ಇದು ಮೊದಲು ಎಲ್ಲಿತ್ತಿದಲ್ಲ? ಯಾವ ಶರೀರ ಇದ್ದು ಅಲ್ಲಿ ಯಾವ ತಂದೆ ಯಾವ ತಾಯಿ ಇದ್ರು? ಇದ್ರ ಕೈ ಮೀರ್ತಾವ ನೀವು ಎಲ್ಲಿ ಹೋದ್ವು? ಇವಂಗಾರ ಶರೀರ ಎಲ್ಲಿ ಹೋತಿ? ತಾಯಿ ಎಲ್ಲಿ ಹೋದ್ಲು? ತಂದೆ ಎಲ್ಲಿ ಹೋದ? ಕಸ್ತ್ವಂ ಕೋಹಂ ಕುತಾಯಾತ ಕಾಮಿ ಜನನಿ ಕೋಮಿ ತಾತ. ಯಾರು ನೀನು? ಎಲ್ಲಿಂದ ಬಂದಿ? ಯಾರು ನಿನ್ನ ತಾಯಿ? ಯಾರು ನಿನ್ನ ತಂದೆ? ಹಿಂಗೆಲ್ಲ ವಿಚಾರ ಮಾಡಿ ನೋಡ್ಕೋ. ಇತಿ ಪರಿಭಾವಯ ಸರ್ವಮ ಸಾರಂ ವಿಶ್ವಂ ತ್ಯಕ್ತ್ವ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ ಅಂತ ಶಂಕರಾಚಾರ್ಯ. ಯಾರಪ್ಪ ನೀನು? ನಡಬರ್ಕ ಬಂದದ್ದು ನಾನು ಅಂತ ತಿಳ್ಕೊಂಡಿಲ್ಲ. ನಡಬರ್ಕ ಹೋತದ ತೋರ್ ದೇಹ ಅಡಗಿತೆ ಅಂತ. ಆದರೆ ನೀನು ಅದು ಬರೋಕ್ಕಿಂತ ಮೊದಲು ಅದಿ, ಅದು ಇದ್ದಾಗ ಅದಿ, ಹೋದ ಮ್ಯಾಗೂ ಇತ್ತು. ಆದೋ ಅಂತೋ ಚ ವರ್ತಮಾನಿಪಿ ತತಃ ಅಂತ. ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿ ಅದೇನು. ಈ ತೋರಕ್ಕಿಂತ ಮೊದಲು ಅದಿ, ಇದು ತೋರಿದಾಗೂ ಅದಿ, ಅಡಗಿದಾಗೂ ನೀನು. ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದನ್ನು ಮರ್ತೀನಿ. ಅದು ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಅದ, ಅಂದಲ್ಲಿ ನಿನಗೆ ದುಃಖ ಆಗಿದೆ. ಅಜ್ಞಾನದಿಂದ ಇದು ನಾನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ನಾನಾ ಹುಟ್ಟಿನಿ, ನಾನಾ ಸಾಯ್ತೀನಿ ಅಂತ. ನೀ ಹುಟ್ಟಕ್ಕಿಂತ ಮೊದಲು ಅದಿ ನೀನು. ಜಗತ್ತು ಹುಟ್ಟಕ್ಕಿಂತ ಮೊದಲೇ ನಿನ್ನಲ್ಲಿ ಹುಟ್ಟಿದ ಜಗತ್ತು ನಿನ್ನಲ್ಲೇ ಅಡಗ್ತದೆ. ಹೌದಿಲ್ಲ? ತೋರಿ ಅಡಗುದು ಅದು ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನು ಅಂತ. ಈ ಜ್ಞಾನವನ್ನು ಮಾಡ್ಕೋ. ದುಃಖದಿಂದ ಬಿಡುಗಡೆ ಆಗ್ಬೇಕಾತಂದ್ರೆ ಸತತ ಇದರ ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಅವರ ಸಂಘದಾಗಿರು, ಅವರು ನೆನಪಿಗೆ ತಂದು ಕೊಡ್ತಾರೆ. ಯಾವಾಗಲೂ ಅದರ ನೆನಪಿನಾಗಿದ್ರೆ ಮಾತ್ರ ನಿನಗೆ ಬಾಧೆ ಇಲ್ಲದಂಗೆ ಕೈ. ಈ ತೋರಿಡಗೋದ್ರ ನಾನು ನನ್ನದು ಅಂತ ತಿಳ್ಕೊಂಡು ಇದ ನೆನಪಿನಾಗಿದ್ರೆ ಬಾಧೆ ಪಡ್ತೀನಿ ಅಂತ. ಅದಕ್ಕೆ ಸ್ವರೂಪ ಜಾಗೃತಿಯನ್ನು ಮಾಡ್ಕೊ. ನಿನಗೆ ಯಾವುದೋ ಬಾಧೆ ಇರಬಾರ್ದಪ್ಪ, ಯಾವಾಗಲೂ ಆರಾಮ ಹಂಗಿದ್ರೆ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಕ್ಕೆ ಬರ್ತೈತಿ ಇದನ್ನ. ಅದಕ್ಕೆ ದೌಡು ಮಾಡ್ಕೋ. ಇದನ್ನೇನು ಏನೋ ಒಂದು ಅವಕಾಶ. ಈ ಭಾಗದ ಜನರು ಪುಣ್ಯ ಅಂತಿದ್ರು ಅಜ್ಜವ್ರು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದ್ರ ಕಡೆ ಲಕ್ಷ ಕೊಟ್ಟ ಯಾರು ಅದನ್ನ ಹೊಂತಾರ ಅವ್ರಿಗೆ ಲಾಭ ಐತಿ. ಬರೀ ಇದ್ರ ಬೆನ್ನು ಹತ್ತಿರಿ ಏನು ಲಾಭ ಐತಿ? ಬಾಳೆ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದಾರ?
ಮಬ್ಬಿಗೆ ಬೀಳ್ತಿ ತಡಾಯಿಲ್ ಕೈದ್ರ ಬೆನ್ನು ಹತ್ತಿ ಎಷ್ಟು ಜನ್ಮ ತಿರ್ಗಾಕತ್ತಿ ನೋಡ್ಕೊ. ಮಹಾತ್ಮರು ಎಚ್ಚರಗೊಳಿಸಿದ್ರು ಅದ್ರ ಕಡೆ ಗಮನ ಇಲ್ಲ. ಬ್ಯಾಡು, ಅದನ್ನು ನಂಬಬೇಡ, ಸ್ಥಿರವಾದದ್ದಲ್ಲ. ನಿಜವಾದದ್ದನ್ನು ನಂಬು. ನಿನ್ನನ್ನು ನೀವು ನಂಬ್ರು. ಇದನ್ನ ನಂಬಕ್ ಹೋಗ್ಬೇಡ. ತೂರಿಡುವಂಥವು ಅದಾವಿಲ್ಲ, ಅನಿತ್ಯದವ, ದುಃಖ ಕೊಡ್ತಾವ. ಹೇಳ ಮಗ ಅದಂತ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು ನಂಬಲಿಲ್ಲ ಅಲ್ಲಿ. ಮತ್ತು ಇದನ್ನು ನಂಬಿದಿಲ್ಲ ನೀವು. ಎಷ್ಟು ಹೇಳಿರು, ಹೆಂಗೆ ಹೇಳ್ತಿದ್ದೆ ಅದನ್ನಾರ ಹೇಳ್ರಿ ಅಂದ್ರೆ ಇನ್ನ ಹೆಂಗೆ ಹೇಳ್ಬೇಕು ನಿಮ್ಗೆ? ಎಷ್ಟು ಅನುಭವ ಬರುವಂಗೆ ಹೇಳಿದ್ರು. ಗಂಟ್ಲು ಶೋಷಣ ಮಾಡಿ ಸ್ವಾಂಡಿ ಒಣಗುವಂಗೆ, ಸ್ವಾಂಡಿ ಅವ್ರ ಮಠ ಹೇಳಿದ್ರು ನಮ್ಮ ಅಪ್ಪ ಅಂತಿದ್ರು ಅಜ್ಜವ್ರು. ಯಾರು ಇದನ್ನು ನಾವು ಅನುಭವ ತಗೊಂಡ್ರಿ ಹೇಳ್ರಿ? ಇದು ಲಾಭ ತಗೋರಿ. ಮೊದಲು ಎಷ್ಟು ಜನ್ಮ ತಿರುಗಿದ್ರು ಮತ್ತು ಇಲ್ಲಿಗೆ ಬರಾವಣ ನೀ ಇಲ್ಲಿಗೆ ಬರ್ಬೇಕು. ಈಗ ಯಾಕಾದ್ರೆ ಲಾಭ ಮಾಡ್ಕೋಬಾರ್ದು? ಅವಕಾಶ ಐತಿ. ಮತ್ತಿಂಥ ಅವಕಾಶ ನಿನಗೆ ಸಿಗುದು ದುರ್ಲಭ. ಮತ್ತೆ ಜನ್ಮ ಬರಬೇಕಲ್ಲ. ಇವೆಲ್ಲ ತಿರುಗಿ ಮಾಡಿದ ಕರ್ಮ ತಿರುಗಿ ಮನುಷ್ಯನ ಜನ್ಮ ಬರ್ಬೇಕಲ್ಲ. 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ತಿರುಗಬೇಕು ನೀ ಬಂದು. ಪುನಃ ತಿರುಗು ಪಳೆ ಯಾವಾಗ ಎಷ್ಟು ಯುಗಗಳು ಹೊಕ್ಕವು, ಕಲ್ಪಗಳು ಹೊಕ್ಕವು. ಈಗ ಸದ್ದ ತಿಳ್ಕೊಂಡು ನಿತ್ಯ ಪೆಟ್ಟಿನ ಮ್ಯಾಗ ಈ ಮನುಷ್ಯನ ಶರೀರ ಇದ್ದಾಗ ಲಾಭ ಅದ. ಇಲ್ಲಾಂದ್ರೆ ದೊಡ್ಡ ಹಾನಿ. ನೀವು ಯಚೇತ ವೇದಿತ್ ಸತ್ಯಮಸ್ತಿ ನ ಚೇತ ವೇದಿತ್ ಮಹತಿ ವಿನಷ್ಟಿ ಅಂತ. ಅದಕ್ಕೆ ಹಾನಿ ಮಾಡ್ಕೋಬೇಡ್ರಿ, ಲಾಭ ಮಾಡ್ಕೋರಿ ಅಂತ. ಎಲ್ಲ ಕೆಲಸ ಬಿಟ್ಟಾರು ಇದನ್ನು ಮೊದಲು ಮಾಡ್ಕೊ. ಎಲ್ಲವನ್ನು ಕಡೆಗಣಿಸಿ ನಿಂತಾಗನೇ ಕೆಲಸ ಆಕೈತಿ. ಎಲ್ಲ ಹಂಗ ಹರದ ನಿಂದಿರ್ಬೇಕಾಗ್ತದೆ. ಎದರ ಹಂಗನೂ ಇಟ್ಕೊಳಕ್ ಹೋಗ್ಬಾರ್ದು. ನನಗೆ ಅದು ಬೇಕಾಗಿತ್ತು, ಅದೇ ಇದ್ರೆ ಚಲೋ ಆಕಿತ್ತು, ಏನೂ ಬೇಕಾಗಿಲ್ಲ. ನೀನಾಗಿದ್ದಾಗ ನೀ ಆರಾಮಿರ್ತಿ. ಅನ್ಯದನ್ನ ಅವಲಂಬಿಸ್ಕೊಂಡ್ರೆ ದುಃಖವನ್ನು ಹೊಂದ್ತೀನಿ. ಅವಲಂಬನ ಮಾಡೋದು ಕೈ ಬಿಡೋದು. ಎದರ ಮ್ಯಾಗೂ ಅವಲಂಬನೆ, ಎದನ್ನು ನಂಬಕ್ ಹೋಗ್ಬೇಡ. ಅಸ್ಥಿರವಾದದ್ದು ಅದು. ನಂಬಲಿಕ್ಕೆ ಯೋಗ್ಯವಾದದ್ದು ಅಂದ್ರೆ ನಿನ್ನ ಸ್ವರೂಪ. ನೀನ ಯಾವಾಗಲೂ ಇದ್ದ ವಸ್ತು, ನಿನ್ನ ಇರುವಿನ ಕಡೆ ಲಕ್ಕ ಅಂದಾಗ ನಿನಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಬರ್ತೈತಿ. ನಿಮ್ಮ ಆತ್ಮಾವಲಂಬನ ಇದನ್ನು ಜಗತ್ತಿನ ತೋರಿಕೆಯ ಅವಲಂಬನ, ತೋರುವುದರ ಅವಲಂಬನ ಮಾಡಕ್ ಹೋಗಬೇಡ. ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ನಿಮ್ಮ ಇರು ಏನೈತಿಲ್ಲ ಇದ್ದದ್ದದು, ಅದಕ್ಕೆ ಯಾವ ಬಾಧೆನೂ ಆಗುದಿಲ್ಲ. ಅದನ್ನು ಅವಲಂಬನ ಮಾಡ. ಇದೆಲ್ಲ ತೋರಿದೆಲ್ಲ ಇದು ಅಡಗ್ತೈತಿ, ವಿಕಾರ ಆಕೈತಿ, ನಾಶ ಆಕೈತಿ, ಅಸ್ತಿತ್ವವಿಲ್ಲ ಅದಕ್ಕೆ. ಇರುವಿಕೆಗಂತೆ ಅದಕ್ಕೆ ಯಾವುದೇ ಥರದ ಬಾಧಿಲ್ಲ. ಅದ ನೀನದಿ, ಆ ಇರುವಿಕೆನ ನೀನು. ಅದನ್ನು ನಂಬು. ನಂಬಿ ಕೆಟ್ಟವರಿಲ್ಲವೋ ಅಂತ. ನಿಮ್ಮನ್ನು ನೀವು ನಂಬಿದ್ರೆ ಅಂದ್ರೆ ನಿಮಗೆ ಯಾವ ಬಾಧೆನೂ ಆಗೋದಿಲ್ಲ. ನೀವು ಅಲ್ಲದನ್ನು ನಂಬಿ ಈ ಶರೀರ ಉಪಾಧಿಗಳೇನದಾವಲ್ಲ ಇವನ್ನೆಲ್ಲ ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಅವನ್ನೆಲ್ಲ ಅಲ್ಲಗಳೆಯೋ ತೆಗೆದೋಗಿ ಅವನು ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅವನ ಸಂಬಂಧ ತಪ್ಪಿಸ್ಕೊಂಡು ನೀ ಆರಾಮಿರ್ತೀವಿ. ಈ ಅನಿತ್ಯವಾದಂಥ ತೋರೆಡುವಂತಹ ಈ ಶರೀರಾದಿಗಳ ಸಂಬಂಧ ಇಟ್ಕೊಂಡು ನೀನು ದುಃಖ ಪಡ್ಲಿಕ್ಕೆ. ಯಾಕೆ ನಾವು ಬಳಲ್ತೇವೆ ಅಂತಂದ್ರೆ ಇವನ್ನ ತೋರೆಡುವಂಥದ್ರ ಸಂಬಂಧ ಇಟ್ಕೊಂಡು ಕುಂತೀವಿ. ಶರೀರಾದಿಗಳ ಸಂಬಂಧ ಇಟ್ಕೊಂಡು ಕುಂತು ಬಳಲಿಕ್ಕತ್ತೀನಿ. ಬಳಲಿಕ್ಕೆ ತಪ್ಪಬೇಕಾಗಿತ್ತಂದ್ರೆ ಇವು ತೋರಿಕೆ ವಸ್ತುಗಳ ಸಂಬಂಧ ಬಿಡವನ್ನೆಲ್ಲ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಹಾಕ್ಬಿಟ್ಟು ಅದನ್ನು ನಂಬು. ಅದನ್ನು ನಿನ್ನನ್ನು ನೀ ಅವಲಂಬನೆ ಮಾಡಿದ್ರೆ ನೀ ಆರಾಮಿರ್ತಿ. ಅದಕ್ಕೆ ಆತ್ಮಾವಲಂಬಿಗಳಾಗಿರಿ ಅಂತಾರೆ. ಈ ತೋರಿಕೆ ವಸ್ತುಗಳ ವಿಷಯಗಳ ಅವಲಂಬನ ಮಾಡೋದು ಕೈ ಬಿಡೋದು. ಯಾಕೆ ಅನಿತ್ಯದವು, ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಕ್ ಬರ್ದು. ಇದನ್ನು ಅವಲಂಬನ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಈ ಶರೀರ ಹಿಡ್ಕೊಂಡು ಈ ಜಗತ್ತಿನ ವಸ್ತುಗಳನ್ನು ಹಿಡ್ಕೊಂಡು ಸುಖ ಹೊಂದಬೇಕಂತ ಹೊಂಟಿರಲ್ಲ, ಎಷ್ಟು ಜನ್ಮಕ್ಕೆ ಹೊಂದವ್ರು. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರ, ಬಿಡ ಅವುಗಳ ಅವಲಂಬನ ಮಾಡಕ್ಕೆ ಹೋಗಬೇಡ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದನ್ನು ನಿನ್ನನ್ನು ನೀವು ಅವಲಂಬನ ಮಾಡು. ನೀ ಯಾರು ಅನ್ನೋದ್ರ ಮೊದಲು ತಿಳ್ಕೊ. ನೀನಿಂದ ನಿನಗೆ ಗೊತ್ತಿಲ್ಲ, ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಅದ. ಅಜ್ಞಾನದ ಮೂಲಕ ಅನ್ಯದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನೀ ಯಾರದೇನು ಅಂತ ಜ್ಞಾನವನ್ನು ಮಾಡು. ಇದೇ ಮನುಷ್ಯನ ಜನ್ಮದ ಲಾಭ. ಮನುಜ ಕುಲದ ಜನನದ ಲಾಭ ಯಾವುದನ್ನು ನಾನಾರಂಭವನ್ನು ತಿಳಿಯುವುದು. ಆ ಒಂದು ಅಭ್ಯಾಸದೊಳಗೆ ನಾವು ತೊಡಗಬೇಕಾಗಿ ನಿತ್ಯ ನಮ್ಮ ಹಿರಿವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದೇ ಸಾಧನ. ಈ ಶ್ರವಣ ಮನನ ನಿಧಿಧ್ಯಾಸಕ್ಕಿಂತ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಬೇರೆ ಸಾಧನ ಇಲ್ಲ. ಜಗತ್ತಿನೊಳಗೆ ಎಲ್ಲ ಮಹಾತ್ಮರು ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತಮ್ಮ ನಿಜವನ್ನು ತಿಳ್ಕೊಂಡು ಮುಕ್ತರಾದರು.
ಬೇರೆ ಸಾಧನೆ ಇಲ್ಲ ಇದಕ್ಕೆ. ಅದಕ್ಕೆ ಇದನ್ನು ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ನಮ್ಮ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಿರಂತರವಾಗಿ ನಡೀಬೇಕು ನೋಡ್ರಿ. ಇದು ಆಧ್ಯಾತ್ಮಿಕ ವ್ಯವಸಾಯ. ನೀ ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ ಅದು ಏನಾರ ಮಾಡು, ಉಪಜೀವನಕ್ಕಾಗಿ ನೌಕರಿಯಾರ ಮಾಡು, ಒಕ್ಕಲ್ತನಾರ ಮಾಡು, ವ್ಯಾಪಾರ ಮಾಡು, ಪ್ರಾಮಾಣಿಕವಾಗಿ ಮಾಡ. ಅವ್ಯವಹಾರ ಮಾಡಿದೆ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಗತ್ತೆ. ಎಚ್ಚರಿಕೆ ಕೊಟ್ಟಾರ, ಎಲ್ಲ ಧರ್ಮದಲ್ಲಿ ಎಚ್ಚರಿಕೆ ಕೊಟ್ಟಾರ, ಮಾಡಬೇಡ ತಮ್ಮ ಅಂತವನ್ನೆಲ್ಲ. ಒಂದಾದ ಎಲ್ಲ ಧರ್ಮಗಳಂತೇಳಿ ನೀತಿ ಎಲ್ಲ ಒಂದಾದ ಎಲ್ಲ ಕಾಲದವ್ರಿಗೆ, ಹೌದಿಲ್ಲ? ಮಾಡಬೇಡ ಅಂತ ಹೇಳಿರಲ್ಲ, ಧರ್ಮ ಮಾರ್ಗದಿಂದ ನಡೆಯಂತ ಎಲ್ಲ ಧರ್ಮಗಳು ಅದನ್ನ ಹೇಳ್ತವೆ. ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ, ಇನ್ನೊಬ್ಬರಿಗೆ ಹಿಂಸ ಮಾಡಬೇಡ, ಹಂಗೆ ನಿನ್ನ ಜೀವನ ಸಾಗಿಸು, ಹಂಗೆ ಬದುಕ ಅಂದ್ರೆ ನಿನ್ನ ಬದುಕಿಗೆ ಸಾರ್ಥಕ ಆಯ್ತು. ವಿಷಯದ ಆಶಾ ಸಂಬಂಧ ಪೀಡಾ ಕೊಟ್ಕೊಂತ ಅಡ್ಡಾಡಿದ ಅದರ ಫಲ ನೀನು ಬೆನ್ನು ಹತ್ತಿ ಕಾಡ್ತೈತಿ. ನೀನು ನಾವು ಮಾಡಿದ ಕರ್ಮ ನಮ್ಮನ್ನು ಬೆಲ್ಲಿ ಹೋದ್ರೂ ಬಿಡೋದಿಲ್ಲ. ನೀನು ಮಾಡುವಾಗ ಗೊತ್ತಾಗೋದಿಲ್ಲ, ನಿನಗೆ ಅನುಭವಿಸುವಾಗ ಗೊತ್ತಾಗೋದಿಲ್ಲ. ನೀನು ಹಿಂದಾಗಡೆ ಗೊತ್ತಾಕೈತಿ ನಿನಗದು. ಏನು ಮಾಡಿನೋ ಯಪ್ಪ, ನಾವು ಯಾರಿಗೆ ಏನು ಮಾಡಿನೋ ಅಂಥದ್ದು ಮಾಡಿನೋ, ಇದ್ರ ಸಂಬಂಧ ಎಲ್ಲ ನಾ ಇದಕ್ಕೆ ಮದ್ದು ಕಳ್ಕೊಂಡೆಲ್ಲೋ ಮರ. ವಿಷಯದ ಆಶಾ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡಿ, ಎಂದೂ ಪಾಪಕೃತಿಗಳನ್ನು ಮಾಡಕ್ಕೆ ಹೋಗಬೇಡ. ವಿಷಯದ ಆಶಾ ಸಂಬಂಧ ಪ್ರಾಣ ಹೋಗ್ತೈತೆ ಅಂದ್ರೂ ಮಾಡಬೇಡ, ಯಾರಿಗೂ ಅನ್ಯಾಯ ಹಿಂಸೆಯನ್ನು ಮಾಡಕ್ಕೆ ಹೋಗಬೇಡ. ಉತ್ತಮ ಜನ್ಮ ಬರ್ತದೆ. ನೀ ಪ್ರಾಣ ಉಳಿಸ್ಕೊಳ್ಳೋ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡಿದ್ರೆ ಮತ್ತೆ ಹೀನ ಜನ್ಮ ಬರ್ತದೆ. ಅದಕ್ಕೆ ಮಾಡಕ್ಕೆ ಹೋಗಬೇಡ. ಅನ್ಯಾಯ ಆ ಮಾರ್ಗವನ್ನು ತುಳಿಬೇಡ. ನೀವು ಪದಂ ನ ವಿಚಲಂತಿ, ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ನೀ ಹಿಂದೆ ಇರಬೇಡವಂತ. ಅದು ಕಠಿಣದ. ಇದು ಸಜ್ಜನರ ವ್ರತ, ಹಸಿದಾರ ವ್ರತಮಿದಂ ಸತಾಂ ಅಂದ. ಇದು ಖಡ್ಗದ ಅಲಿಗಿನ ಮೇಲೆ ನಡೆದಂಗೆ, ಅಷ್ಟು ಕಠಿಣದ ಇದು. ನಾವು ಸಟಕ್ನ ನಿಷಿದ್ಧ ವ್ಯವಹಾರ ಮಾಡ್ತೇವೆ, ಸರಿಯಾಗಿ ವಿಹಿತದಿಂದ ಸಿಗದಂಗೆ ನಿಷಿದ್ಧ ಸುಳ್ಳು ಪಾಟಿ ಸರ್ಟಿಫಿಕೇಟ್ ಹುಟ್ಟಿಸ್ತೇವೆ, ಏನಾರ ಮಾಡಿ ಒಟ್ಟು ಅದನ್ನು ತೋರ್ಕೃಷ್ಣ. ಅದರ ಫಲ ಮುಂದೆ ಏನಾಕೈತಿ ಅದರ ಖಬರ ಇಲ್ಲ ನಮಗೆ. ಪ್ರಾಮಾಣಿಕತನದಿಂದ ಮಾಡಿದ್ದ ನಿನಗೆ ಸುಖ ಕೊಟ್ಟಿಲ್ಲ, ಅವ್ಯವಹಾರ ಮಾಡಿ ಮೋಸ ಮಾಡಿ ವಂಚನೆ ಮಾಡಿದ್ದು ಸುಖ ಕೊಡ್ತೈತೆ ನೀನು. ವಿಹಿತದಿಂದನ ಈ ಸುಖ ಇಲ್ಲ, ಅದನ್ನು ಕೈ ಬಿಟ್ಟು ಅದನ್ನು ನಿಜವನ್ನು ತಿಳ್ಕೊಂಡು ಇನ್ನು ನಿಷಿದ್ಧದಿಂದ ಎಂದ ಆಗ್ಬೇಕು ನೀನು. ವಿಹಿತ ನಿಷಿದ್ಧ ಎರಡನ್ನೂ ವರ್ಜ್ಯ ಮಾಡಿ ನಿಜವನ್ನು ಯಾವ ತಿಳ್ಕೊಂಡು ಉಳ್ಕೋತಾನ ಅವ ಈ ಜನ್ಮ ಸಾರ್ಥಕ ಮಾಡ್ಕೊಂತಾನೆ. ನಾವು ಸಂಪಾದಿಗಿರಿ ಬಾಳೆ ಮಾಡಿ ಸುಖ ಹೊಂದಬೇಕಂತ ಹೊಂಟೇವಿ. ಭಾಳ ಸಂಪಾದಿತದಿಂದ ಬಾಳೆ ಮಾಡಿ ಸುಖ ಹೊಂದಿದವ್ರ ಯಾರಿಗೆ ಏನು ಕೊಡಲಿ, ಪೀಡಾ ಕೊಡಲಿ, ಅದಾರನು ನೆಮ್ಮದಿಯಿಂದ ಇರೋಕ್ಕಾಗತ್ತೆ ನೋಡ್ಕೊರಿ. ಅವ್ರಿಗೆ ಕೊಟ್ಟತಿನ ಅದು ಕೆಟ್ಟ ಹೋಗುವ ನಾವು. ನೀ ಹೆಂಗೆ ನೀವು ಪುಣ್ಯ ಮಾಡಿ ಅದು ಕ್ಷೀಣ ಆಗೋದಲ್ಲ. ಪುಣ್ಯಕರ್ಮಗಳು ಕ್ಷೀಣ ಆಗುವನ, ಅವು ಕ್ಷೀಣ ಆಗುವನ, ಅವು ಉಳಿದಿಲ್ಲ. ಅವು ಏನು ಅದು ಇರೋ ಮಟ್ಟ ಚೈನಿ ಹೊಡಿತೀವಿ, ರೊಕ್ಕ ಆಗೋ ಮಟ್ಟ. ರೊಕ್ಕ ಆದ್ಮೇಲೆ ಪುಣ್ಯ ಕ್ಷೀಣ ಆದ್ಮ್ಯಾಗ, ಕ್ಷೀಣ ಆದ್ಮ್ಯಾಗ ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ. ಸ್ವರ್ಗ ಲೋಕಾದಿಗಳ ಭೋಗೆಲ್ಲ ಅವು ಹಂಗೆ ಕೈಯನ್ ರೊಕ್ಕ ಆಗೋ ಮಟ್ಟ ಚೈನಿ ಹೊಡೆದಂಗೆ. ಅವು ಪುಣ್ಯ ತೀರಿದ ಮ್ಯಾಗ ಮತ್ತು ಮರ್ತಿ ಲೋಕಕ್ಕೆ ಬರ್ತವೆ. ಅವಕ್ಕೂ ಚಿಂತೆ ಐತೈತಿ, ಅಯ್ಯೋ ಸಮಿತೈತಿ ಅನ್ನೋ ಚಿಂತೆ. ಅದಲ್ಲ ಸಮಿತಿಲ್ಲ, ನೀನು ಪುಣ್ಯ ಎಲ್ಲ ಕ್ಷೀಣ ಹಾಕೋತ ಹೋಗೋದಲ್ಲ. ಪಾಪನೂ ಕ್ಷೀಣ ಆಕೈತಿ, ಪುಣ್ಯನೂ ಕ್ಷೀಣ. ಅದಕ್ಕೂ ಅಂತೈತಿ, ಅದಕ್ಕೂ ಅಂತೈತಿ. ಅದಕ್ಕೂ ಎಕ್ಸ್ಪೈರ್ ಡೇಟ್ ಐತಿ, ಅದಕ್ಕೂ ಎಕ್ಸ್ಪೈರ್ ಡೇಟ್. ಪುಣ್ಯಕ್ಕೂ ಐತಿ, ಪಾಪಕ್ಕೂ ಐತಿ. ಅದಕ್ಕೆ ಅದನ್ನು ನಂಬಕ್ಕೆ ಹೋಗ್ಬೇಡ. ಎರಡನ್ನೂ ನಾವು ಪುಣ್ಯ ಪಾಪ ಸ್ವರ್ಗ ನರಕ ಎರಡಕ್ಕೂ ಬೆಂಕಿ ಹಚ್ಚಬೇಕು ನೀನು. ಎರಡನ್ನೂ ಮೀರಿ ನಿಂತಾಗ ಇದು ಮುಕ್ತಿ ಮೋಕ್ಷ. ಅವನ್ನೆಲ್ಲ ಒಳ್ಳೆಯದನ್ನು ಮಾಡೋದು, ಪುಣ್ಯ ಗಳಿಸೋದು, ಕೆಟ್ಟ ಮಾಡೋದು, ನರಕ ಹೊಂದೋದು, ಇದೆಲ್ಲ ಎದಕ್ಕೆ ಬೇಕಾಗೈತಿ? ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕುಡಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋಪ, ಅದು ಮುಖ್ಯದ. ಮನುಷ್ಯನ ಜನ್ಮದಾಗ ಜ್ಞಾನವನ್ನು ಮಾಡ್ಕೋದ ಭಾಳ ಮುಖ್ಯದ. ಬರೀ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಏನೂ ಉಪಯೋಗ ಇಲ್ಲ. ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಜಗತ್ತಿನ ಇತಿಹಾಸವನ್ನು ಈ ಭೂಮಿ ಮ್ಯಾಗ ಹುಟ್ಟಿ ಬಂದವರೆಲ್ಲ ಏನು ಮಾಡ್ಯಾರ ನೋಡ್ಕೋರಿ. ಮಾಡಿ ಏನು ಹೊಂದಿದವರೆಲ್ಲ ಅನುಲಿನ ಹೊಂದಿದ್ರಿಲ್ಲ. ಜ್ಞಾನವನ್ನು ಮಾಡಿಕೊಂಡವ್ರೆಲ್ಲರೂ ಏನು ದುಃಖವನ್ನು ಹೊಂದಿದ್ರು. ಅವರು ದುಃಖದಿಂದ ಬಿಡುಗಡೆ ಆಗ್ಕೊಂಡು ಹೋಗಿದ್ದಾರೆ. ನೀ ಯಾರು, ನಿನ್ನ ನಿಜ ಸ್ವರೂಪಿಯನ್ನು ಅನ್ನೋದು ತಿಳ್ಕೊ. ಇದ ಲಾಭ. ಬಾಕಿ ಏನು ಮಾಡಿರೋ ಲಾಭ ಇಲ್ಲ.
ನೀ ಪುಣ್ಯಗಳನ್ನು ಮಾಡಿ ಸ್ವರ್ಗವನ್ನು ಹೊಂದಬಹುದು, ಅದು ಲಾಭ ಅಲ್ಲ. ಪಾಪ ಮಾಡಿ ನರಕ ಹೊಂದೋದು ಅದು ಒದ್ದಾಡೋದ ನಿನಗೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಎರಡು ಪುಣ್ಯ ಪಾಪ ರಹಿತ ಆಗಿ ಉಳ್ಕೋಬೇಕಂದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅಲ್ಲಿ ಮಠ ನಿನಗಿದು ತಪ್ಪುವುದೂ ಇಲ್ಲ. ಆತ್ಮಜ್ಞಾನ ಅಂದ್ರೆ ನಿನ್ನ ಜ್ಞಾನ, ನಿನ್ನ ನಿಜವನ್ನು ನೀನು ತಿಳ್ಕೊಳ್ಳೋದ ಹೊರತು ಈ ಪುನರ್ಜನ್ಮ ನಿನಗೆ ತಪ್ಪುವುದಿಲ್ಲ. ಮತ್ತು ಬೆಳವಣಿಗೆ ವಾಸನೆಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮಗಳು ಬರ್ತಾವೆ, ಕಾದು ಕೂತಾವ. ನಾವು ನಿನ್ನೆ ನಿಜವನ್ನು ನೀ ಎಲ್ಲಿ ತನಕ ತಿಳ್ಕೋದಿಲ್ಲ ಅಲ್ಲಿ ತನಕ ಕರ್ಮಗಳ ಕಾಟ. ನಿಜವನ್ನು ತಿಳಿದ ಮ್ಯಾಗ ಯಾವ ಕರ್ಮದ ಕಾಟನೂ ಇಲ್ಲ. ನಿಜವನ್ನು ಅರಿದ ಯೋಗಿಗೆ ಯಾವ ಕರ್ಮದ ಕಾಟ, ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಅದಕ್ಕೆ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ಮನುಷ್ಯನ ಜನ್ಮದ ಲಾಭ. ಇಷ್ಟೆಲ್ಲ ಮಾಹಿತಿ ಈ ಬಿಚ್ಚಿಟ್ಟು ಎಲ್ಲ ತಿಳಿಸಿಕೊಟ್ರು ಅದನ್ನೆಲ್ಲ ಮಾಡ್ಕೋದಿಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟದ್ದೇನಂತ. ಎಲ್ಲ ಮಾಹಿತಿ ಹೇಳಿತ್ತು ನೋಡಪ್ಪ, ಇನ್ನು ಮಾಡ್ಬೋದು, ನಿಮ್ಮ ಕೆಲಸ ನಿಮ್ಮ ಕೈ ಒಳಗೈತಿ. ಬೇಕಾದ್ರೆ ಬೆಣ್ಣೆ ತಿನ್ನಕ್ಕೊಂತ ಇರಿ, ಇಲ್ಲಾಂದ್ರೆ ಎಣ್ಣೆ ಹೆಚ್ಚಿಕೊಂತ ಊರಿ ಅಂದ್ರೆ ಬಿಡು. साधु संत महाराज